ನಮಸ್ಕಾರ ವೀಕ್ಷಕರೇ, ದ್ವೇಷ ಭಾಷಣಕ್ಕೆ ಕೊಕ್ಕೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಮೊದಲನೇದಾಗಿ ದ್ವೇಷ ಅನ್ನುವಂಥದ್ದು ಹಿಂಗುಟ್ಟುತ್ತೆ, ಹಂಗುಟ್ಟುತ್ತೆ, ಹೆಂಗುಟ್ಟುತ್ತೆ ಅಂತ ನೋಡ್ತಾ ಹೋದಾಗ ಒಬ್ಬ ವ್ಯಕ್ತಿಯನ್ನ ನಿಂದನೆ ಮಾಡಿದಾಗ ದ್ವೇಷ ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಜಾತಿಯನ್ನ ಕೆಳಗಿಟ್ಟು ಮಾತಾಡಿದಾಗ, ನಿಂದನೆ ಮಾಡಿದಾಗ, ಒಂದು ಧರ್ಮದ ಬಗ್ಗೆ ಸಣ್ಣ ಸಣ್ಣ ಮಾತುಗಳನ್ನಾಡಿದಾಗ, ಇಷ್ಟಿಷ್ಟುದ್ದ ಭಾಷಣ ಅಂತ ಬಿಗಿಯೋದು, ಅದರಲ್ಲಿ ಬದನೆಕಾಯಿ ಏನಿರುತ್ತೋ ಏನಿರಲ್ವೋ, ಆದರೆ ಜನಗಳಿಗೆ ಈ ಜಾತಿ ಅಥವಾ ಧರ್ಮ ಅನ್ನುವಂಥ ವಿಚಾರ ಬಂದಾಗ ಅವರು ಕೆರಳು ಬಿಡ್ತಾರೆ ಅಂತ ಅವರನ್ನ ಕೆರಳಿಸೋದಕ್ಕೆ ವಿಷ ಬೀಜಗಳನ್ನ ಬಿತ್ತು ಅಂತ ಭಾಷಣಗಳನ್ನ, ಇಷ್ಟಿಷ್ಟುದ್ದ ಭಾಷಣಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ದ್ವೇಷ ಭಾಷಣದ ವ್ಯಾಪ್ತಿಯಲ್ಲಿ ಬರಬಹುದು. ಅದನ್ನ ಬಿಟ್ಟು ನೀನು ರಾಮಾಯಣನಾರು ಮಾತಾಡು, ಮಹಾಭಾರತನಾರು ಮಾತಾಡು, ಕುರಾನ್, ಬೈಬಲ್ ಏನಾರು ಮಾತಾಡು, ಇಷ್ಟೆಲ್ಲವೂ ಕೂಡ ಈ ದ್ವೇಷ ಭಾಷಣ ಅನ್ನುವಂಥ ವಿಚಾರ ಏನಿದೆ ಇದು ಸದ್ದು ಆಗ್ತಲೇ ಇದೆ. ಇನ್ನು ರಾಜ್ಯ ಸರ್ಕಾರ ತಂದಂತಹ ದ್ವೇಷ ಭಾಷಣ ವಿರೋಧಿ ಕಾಯ್ದೆ ಏನಿದೆ, ಈಗ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥ ವಾದ ವಿವಾದ ಈಗ ದೊಡ್ಡ ಮಟ್ಟಕ್ಕೆ ಸದ್ದಾಗ್ತಾ ಇದ್ದು ರಾಷ್ಟ್ರಪತಿಗಳ ಅಂಗಳಕ್ಕೂ ಕೂಡ ಹೋಗಿ ಬಿದ್ದಿರುವಂಥದ್ದು. ಹಾಗಿದ್ರೆ ಈ ದ್ವೇಷ ಭಾಷಣ ವಿರೋಧಿ ಕಾಯ್ದೆ ಅನ್ನುವಂಥದ್ದು ಏನಿದೆ, ಇದಕ್ಕೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ, ಅದರಲ್ಲಿ ಅಂಥದ್ದೇನಿದೆ, ಈ ವಿರೋಧಿಗಳ ಪ್ರಕಾರ ಹಾಗಿದ್ರೆ ದ್ವೇಷ ಭಾಷಣ ಅನ್ನುವಂಥದ್ದು ಏನು, ಯಾಕೆ ವಿರೋಧಿಸ್ತಾ ಇದ್ದಾರೆ? ಹಾಗಿದ್ರೆ ವಿರೋಧಿಗಳ ಪ್ರಕಾರ ದ್ವೇಷ ಭಾಷಣ ಮಾಡೋದು ಸರಿನಾ, ಅಥವಾ ದ್ವೇಷ ಭಾಷಣ ವಿರೋಧಿ ಕಾಯ್ದೆ ತಂದಿರೋರ ಪ್ರಕಾರ ಏನು ದ್ವೇಷ ಭಾಷಣ ಅಂದ್ರೆ, ಅಥವಾ ಅವ್ರ ಪ್ರಕಾರ ಅದು ತಪ್ಪು ಯಾಕೆ? ಎಲ್ಲ ಸಾಕಷ್ಟು ಕುತೂಹಲ, ಪ್ರಶ್ನೆಗಳು ಹುಟ್ಕೋತಾ ಇರುವಂಥದ್ದು. ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋದಕ್ಕೆ ಇವತ್ತು ಕೂತಿದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಗೆಸ್ಟ್ಗಳಿದ್ದಾರೆ, ವೆಲ್ಕಮ್ ಮಾಡೋಣ. ಅದಕ್ಕೂ ಮುಂಚೆ ಇಷ್ಟೆಲ್ಲ ವಿಚಾರಗಳು, ಇಷ್ಟೆಲ್ಲ ಪ್ರಶ್ನೆ, ಗೊಂದಲಗಳು ಇರುವಂಥದ್ದು, ಇದ್ರ ಮಧ್ಯೆ ನಮ್ಮ ಈ ಒಂದು ಚರ್ಚೆಯನ್ನ ನಾವು ಮಾಡೋದಕ್ಕೆ ನಮ್ಮ ವಕ್ತಾರರುಗಳು ನಮ್ಮೊಂದಿಗೆ ಇದ್ದಾರೆ. ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ JDS ವಕ್ತಾರರಾಗಿ ನಾಗೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಸರ್ ವೆಲ್ಕಮ್ ಸರ್. ಹಾಗೆಯೇ ಬಿಜೆಪಿ ವಕ್ತಾರರಾಗಿ ಲೋಹಿತ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ಎಲ್ಲೋ ಒಂದ್ ಕಡೆ ಅಪೋಸಿಷನ್ ಅಂತ ಇಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ಸಪ್ಪೆ ಅನ್ಸುತ್ತೆ. ಆದ್ರೂ ಕೂಡ ಅವರ ಪರವಾಗಿ ನಾನೇ ಅವರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಈಗ ದ್ವೇಷ ಭಾಷಣ ಕಾಯ್ದೆ ಅನ್ನುವಂಥದ್ದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋರೇ ಇಬ್ರು ಕೂಡ ಇಲ್ಲಿದ್ದೀರಾ. ಹಾಗಿದ್ರೆ ಮೊದಲನೇದಾಗಿ ನಿಮ್ಮಿಬ್ಬರ ಪ್ರಕಾರನೂ ಕೂಡ, ಅವರಿದ್ದಿದ್ರೆ ಅವ್ರಿಗೂ ಕೂಡ ನಾನು ಕೇಳ್ತಾ ಇದ್ದೆ, ದ್ವೇಷ ಭಾಷಣ ಅಂದ್ರೆ ಏನು ಅಂತ ವಿಶ್ಲೇಷಣೆಯನ್ನ ಕೇಳಬೇಕು, ನಿಮ್ಮ ವಿಶ್ಲೇಷಣೆಗಳನ್ನ ಅಂತ ನಾನು ಇಷ್ಟಪಡ್ತೀನಿ. ಸರ್ ಮೊದಲನೇದಾಗಿ ಲೋಹಿತ್ ಸರ್, ದ್ವೇಷ ಭಾಷಣ ಅಂದ್ರೆ ಏನು ಸರ್? ದ್ವೇಷ ಭಾಷಣ ಏನು, ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ತರಲು ಹೊರಟಿತ್ತು. ಆ ವಿಧೇಯಕ ಎರಡೂ ಸದನದಲ್ಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ತರಾತುರಿಯಲ್ಲಿ ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಕಳಿಸಿದೆ. ಈ ದ್ವೇಷ ಭಾಷಣದ ಉಲ್ಲೇಖ ಯಾವ ರೀತಿ ಸರ್ಕಾರ ನೀಡಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಯಾವುದೇ ಜಾತಿ, ಜನಾಂಗ, ಧರ್ಮ, ಒಂದು ಸಮಾಜದಲ್ಲಿ ಸಾಮರಸ್ಯಕ್ಕೆ ಧಕ್ಕೆ ಆಗುವಂಥದ್ದಿದ್ರೆ, ಅಥವಾ ಒಂದು ಯಾವುದಾದ್ರೂ ಒಂದು ಕೋಮು ಸಂಘರ್ಷ ಅಥವಾ ಒಂದು ಗಲಭೆ ಸೃಷ್ಟಿಯಾಗೋ ರೀತಿಯಲ್ಲಿ ಪ್ರಚೋದನೆ ನೀಡುವಂಥ ಯಾವುದೇ ವಿಚಾರ ಆಗಿರ್ಬೋದು, ಈ ರೀತಿ ಮಾಡಿದ್ರೆ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಾಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಅಥವಾ ಭಾಷಣದ ಮೂಲಕ ಆಗಿರ್ಬೋದು, ಅಥವಾ ಇನ್ಯಾವುದೇ ಮೂಲಕ ಆದ್ರೂ ಸಹ ಅದನ್ನು ಕಾನೂನಾತ್ಮಕವಾಗಿ ನಿರ್ಬಂಧ ಏರಿಸೋವಂಥ ಒಂದು ಈ ದ್ವೇಷ ಭಾಷಣದ ಒಂದು ವಿಧೇಯಕದ ಒಂದು ಉಲ್ಲೇಖ ಅಂತ ನಾನು ಅರ್ಥ ಮಾಡ್ಕೊಂಡಿರೋಂಥದ್ದು. ಇದು ಏನಾಗಿದೆ, ದ್ವೇಷ ಭಾಷಣ ನೀವು ಕೇಳಿದ್ರಿ, ಅದ್ರದ್ದು ಡೆಫಿನೇಷನ್ ಕೇಳಿದ್ರಿ, ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿಯಲ್ಲಿ ಅದು ಯಾವುದೇ ಸಂಘ ಸಂಸ್ಥೆ ಮತ್ತು ಇಂಡಿವಿಜುವಲ್ ಒಬ್ಬ ವ್ಯಕ್ತಿಗತವಾಗಿ ಇದನ್ನು ಮಾಡಿದ್ರೂ ಸಹ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಗೆ ಸಂಬಂಧಪಟ್ಟ ಇನ್ನೂ ಎಷ್ಟೇ ಹಲವಾರು ಜನ ಇದ್ರೂ ಸಹ ಅವ್ರ ಮೇಲೆ ಕ್ರಮ ತಗೋಬೋದು ಅಂತೇಳಿ ಈ ಒಂದು ವಿಧೇಯಕದಲ್ಲಿ ಇರೋವಂಥದ್ದು. ಈ ಕ್ರಮ ತಗೊಳ್ಳೋ ಅಂಥದ್ದು ಯಾರಪ್ಪ ಅಂತಂದರೆ, ಪ್ರಮುಖವಾಗಿ ಪೊಲೀಸ್ಗೆ ಸಂಪೂರ್ಣವಾಗಿ ಅವರಿಗೆ DYSP ಏನು ಇದ್ದಾರೆ ಅವ್ರ ಕೆಳಗಿರೋಂಥ ಪೊಲೀಸ್ ಇನ್ಸ್ಪೆಕ್ಟ್ರು ಸಹ ತಗೊಳ್ಳೋ ಅಂಥದ್ದು. ತೊಗೊಂಡ್ಬಿಟ್ಟು ಅದಾದಮೇಲೆ ಸ್ಪೆಷಲ್ ಏನು ಇದು ಕಾರ್ಯನಿರ್ವಾಹಕ ಮೆಜಿಸ್ಟ್ರೇಟ್ ಇದ್ದಾರೆ ಅವರು, ಮತ್ತು ಕಾರ್ಯನಿರ್ವಾಹಕ ಮೆಜಿಸ್ಟ್ರೇಟು, ಮತ್ತು ವಿಶೇಷವಾಗಿ ಸರ್ಕಾರ ಇನ್ನೊಂದು ಟೀಮ್ನೇ ರಚನೆ ಮಾಡಿ ಅವರಿಗೆ ಒಂದು ಸಾಂವಿಧಾನಿಕವಾದಂತಹ ಒಂದು ಅವರ ಕರ್ತವ್ಯದ ಒಂದು ಮಾನದಂಡಗಳು, ಒಂದು ರೀತಿ ನೀತಿಗಳು ಕೊಟ್ಟರೆ ಅವರು ಸಹ ತಗೋಬೋದು, ಕ್ರಮ ತಗೋಬೋದು ಅಂತ ಹೇಳಿ ಉಲ್ಲೇಖ ಆಗಿರೋಂಥದ್ದು. ಇದು ಒಂದು ದ್ವೇಷ ಭಾಷಣದ ಒಂದು ಏನು ವಿಧೇಯಕ ಇದೆ 2025, ಇದ್ರದ್ದು ಒಂದು ಪ್ರಮುಖವಾದಂಥ ವಿಚಾರ.
ಸೊ ನಮಗೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಈ ಒಂದು ನಾಗರಿಕರಿಗೆ ಇರೋ ಅಂಥದ್ದು ಏನು ಸಮಸ್ಯೆ ಅಂತಂದ್ರೆ ಈ ವಿಶ್ಲೇಷಣೆ ಸಾಕು ಸದ್ಯಕ್ಕೆ ಮಾತಾಡೋಣ. ಇನ್ ಮಿಕ್ಕಿದ್ದು ವಿಶ್ಲೇಷಣೆ ನಿಮ್ ಪ್ರಕಾರ ಓಕೆ ದ್ವೇಷ ಭಾಷಣ ಅಂದ್ರೆ ಇದು ಅಂತ ನಿಮ್ಗೂ ಕೂಡ ಗೊತ್ತಿದೆ. ದ್ವೇಷ ಭಾಷಣ ಅನ್ನುವಂಥದ್ದು ಹೇಗೆ ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಸರ್ ನಿಮ್ ಪ್ರಕಾರ? ಮೇಡಮ್, ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಸಹಾಯಕತೆಯನ್ನು ಎತ್ತಿ ತೋರಿಸ್ತಾ ಇದೆ. ಇವತ್ತು ಭ್ರಷ್ಟಾಚಾರದಲ್ಲಿ ನಿರಂತರವಾದ ಕಾಂಗ್ರೆಸ್ಸು ಎಲ್ಲ ರಾಜ್ಯದಲ್ಲಿ ನೈತಿಕತೆ ಕಳೆದುಕೊಂಡಿದೆ. ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊತಾ ಇದೆ. ದ್ವೇಷ ಭಾಷಣದ ಒಂದು ಬೀಗನ್ನು ಇವತ್ತು 7 ಕೋಟಿ ಜನಕ್ಕೆ ಬೀಗ ಹಾಕಕ್ಕೆ ಹೋಗ್ತಾ ಇದ್ದಾರೆ ಬಾಯಿಗೆ. ಇದರಿಂದ ಉಪಯೋಗ ಆಗಲ್ಲ. ಯಾಕಂದರೆ ಇವತ್ತು ದ್ವೇಷ ಭಾಷಣದಲ್ಲಿ ನಮ್ಮ ಕಾನೂನು ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಎಲ್ಲ ಥರದ ಕಾನೂನುಗಳ ಅಡಿಯಲ್ಲಿ ಇದೆ. ಇವತ್ತು ಜಾತಿ ನಿಂದನೆ ಮಾಡಿದ್ರೆ ಅದಕ್ಕೆ ಅಟ್ರಾಸಿಟಿ ಕೇಸ್ ಅಂತ ಹಾಕೊಬೋದು, ಸುಮೋಟೋ ಕೇಸ್ಗಳು ಹಾಕೊಬೋದು. ಮತ್ತು ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ. ಇವತ್ತು ಯಾರೊಬ್ಬರು ದ್ವೇಷ ಭಾಷಣ ಮಾಡಿದ್ರು ಇಮ್ಮಿಡಿಯೇಟು ಆ್ಯಕ್ಷನ್ ತಗೋಂಥ ಎಲ್ಲ ಒಂದು ಕಾನೂನುಗಳು ಆಲ್ರೆಡಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಇವತ್ತು ಇವರು ಹಿಟ್ಲರ್ ರಾಜಕಾರಣ ಮಾಡಬೇಕು. ಇವತ್ತು ಇದನ್ನು ಒಂದು ಹಿಟ್ಲರ್ ಆಗಿ ರೂಪ ತಗೊತಾ ಇದೆ. ಇವತ್ತು 7 ಕೋಟಿ ಜನ ಇವತ್ತು ಏನು ನಂಬಿ ಅವ್ರಿಗೆ 136 ಸೀಟ್ ಮ್ಯಾಂಡೇಟ್ರಿ ಕೊಟ್ಟರು. ಇವತ್ತು ಅವ್ರು ಬದುಕೋಕ್ಕಾಗ್ತಾ ಇಲ್ಲ. ಯಾಕೆ ಈ ರಾಜ್ಯದಲ್ಲಿ ಬದುಕೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ಗೆ? ಇವತ್ತು ಅಂಥ ವಿಷಮ ವಾತಾವರಣ ಸ್ಟಾರ್ಟ್ ಆಗಿದೆ. ಯಾಕಾಗಿದೆ ಅಂತ ಹೇಳ್ಬೋದು ಅಂತಂದರೆ ಇವತ್ತು ಏನು ಇವರು 5 ಗ್ಯಾರಂಟಿಗಳು ತಂದು ಜನಗಳ ಮೇಲೆ ಒಂದು ಚಂಪವನ್ನು ಕೊಟ್ಟು ಇವತ್ತು 5 ಗ್ಯಾರಂಟಿಗಳನ್ನ ಪರಿಪೂರ್ಣ ಮಾಡೋಕ್ಕಾಗದೆ ಅವ್ರದ್ದೇ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಒಂದೊಂದು ಸ್ಟೇಟ್ಮೆಂಟ್ಗಳು ಬಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಬಿ ಆರ್ ಪಾಟೀಲ್ ತಗೊಬೋದು, ರಾಜು ಕಾಗೆ ಅವ್ರು ತಗೊಬೋದು, ಪರಮೇಶ್ವರ್ ತಗೊಬೋದು, ಡಿ ಕೆ ಶಿವಕುಮಾರ್ ತಗೊಬೋದು, ದೇಶಪಾಂಡೆ ಅವ್ರು ತಗೊಬೋದು. ಈ ರೀತಿ ನಾನಾ ರೀತಿ ಶಾಸಕರು ಬಂದು ಹೇಳ್ತಾ ಇದ್ದಾರೆ 5 ಗ್ಯಾರಂಟಿಗಳಿಂದ ನಮಗೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ, ಮೂಲ ಸೌಕರ್ಯಗಳು ಕೊಡೋಕ್ಕಾಗ್ತಾಯಿಲ್ಲ, ದಯಮಾಡಿ ನೀವೇನಾದರೂ ರೈತರ ಪರ ಯಾವುದಾದ್ರೂ ಒಂದು ಅಭಿವೃದ್ಧಿನ ಕಡಿಮೆ ಮಾಡಿ ರೈತರ ಪರ ಏನಾದರೂ ಮಾಡಿ, ಇಲ್ಲ ವಿಧಾನಸೌಧದಲ್ಲಿ ನಾವು ನೇಣು ಹಾಕಬೇಕಾಗುತ್ತೆ. ಈ ರೀತಿಯಾದ ಒಂದು ಅವೈಜ್ಞಾನಿಕವಾದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ರಾಜ್ಯದ 7 ಕೋಟಿ ಜನ ಬಾಯಿಗೂ ಮಣ್ಣು ಹಾಕಿದ್ದಾರೆ. ಜನ ಇವತ್ತು ಅದನ್ನು ಎತ್ತಿ ಮಾತಾಡಬಾರ್ದು. ಇವತ್ತು ದ್ವೇಷ ಭಾಷಣ ಅಂತ ಕಾಯ್ದೆ ತರಬೇಕು ಅಂತಂದರೆ ಒಂದು ಸಮರ್ಪಕವಾದ ಒಂದು ವಿಚಾರ ಇರಬೇಕು. ಅಲ್ಲಿ ಸಮರ್ಪಕವಾದ ವಿಚಾರನೇ ಇಲ್ಲ. ಅಂದರೆ ಯಾರು ಮಾತಾಡಲೇಬೇಕು. ಇವತ್ತು ನೋಡಿ, ಇವತ್ತು ಅವ್ರದೇ ಪಕ್ಷದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಗೃಹ ಇಲಾಖೆಯಲ್ಲಿ ಬ್ಯಾಂಕ್ ದರೋಡೆಗಳ ಜೊತೆ ಶಾಮೀಲಾಗ್ತಾ ಇದ್ದಾರೆ ಪೊಲೀಸರು. ಲಂಚ ತಗೊಳ್ಳೋದ್ರಲ್ಲಿ ಮೊನ್ನೆ ಹೀನಾಯೋಗ ಲೋಕಾಯುಕ್ತರು ಅವರ ರೈಡ್ ಮಾಡಿ ಹಿಡಿದಿತ್ತು, ನೀವು ರಾಜ್ಯದಲ್ಲಿ ನೋಡಿರ್ಬೋದು. ಇಂಥ ವಿಚಾರಗಳು ನಾವು ಹೋರಾಟ ಮಾಡಬಾರ್ದು. ಇವತ್ತು ಗೃಹ ಇಲಾಖೆ ಸರಿ ಇಲ್ಲ ಅಂತ ನಾವು ಹೋರಾಟ ಮಾಡ್ಬೋದು. ಮತ್ತು ಗೃಹ ಇಲಾಖೆಗಳ ಬಗ್ಗೆ ಮಾತಾಡಬಾರ್ದು. ಮತ್ತು ಇವ್ರು ಮಾಡೋ SIT ಟಿವಿಗಳನ್ನ ನಾವು ಒಪ್ಕೊಬೇಕು. ಇವ್ರು ಮಾಡ್ತಾ ಇರೋ ಭ್ರಷ್ಟಾಚಾರಗಳನ್ನ ಒಪ್ಕೊಬೇಕು. ಇದು ಹಿಟ್ಲರ್ ರೀತಿ ನಾವೇನೇ ಮಾಡಿದ್ರೇನು ನಮಗೆ ಇಲ್ಲಿ ನಮ್ಮನ್ನ ನೀವು ಮಾತಾಡೋ ಥರ ಇಲ್ಲ, ನೀವು ಬಾಯಿ ಬೀಗ ಹಾಕಬೇಕು, ಮೌನವಾಗಿರಬೇಕು. ಅಂದರೆ ಇವರು ಕಾನೂನು ರೀತಿ ತರಕ್ಕೆ ಹೋಗ್ತಾ ಇಲ್ಲ. ಕಾನೂನನ್ನ ಇವರು ಹಿಟ್ಲರ್ ರೀತಿ ಜನಗಳ ಮೇಲೆ ತಂದು ಜನಗಳನ್ನ ಬಾಯಿ ಮುಚ್ಚಿಸಿ ಇವರ ಒಂದು ವೈಖರಿಗಳು, ಇವ್ರದ ಒಂದು ಭ್ರಷ್ಟಾಚಾರಗಳನ್ನ ಇವರು ತೊಡಗಿಸ್ಕೊಂಡು ಇವತ್ತು ನೀವು ನೋಡಿರ್ಬೋದು. ಇನ್ನೊಂದು ವಿಚಾರ ಹೇಳಬೇಕಂದ್ರೆ ರಾಜ್ಯದ ಮುಖ್ಯಮಂತ್ರಿ 4.16 ಲಕ್ಷ ಕೋಟಿ ಒಂದು ಬೃಹತ್ವಾದ ಬಜೆಟ್ ಮಂಡನೆ ಮಾಡಿದ್ರು. ಅದ್ರ ಪ್ರಕಾರ ಬಜೆಟ್ ಮಂಡನೆ ಪ್ರಕಾರ ಈಗ 10 ತಿಂಗಳು ಕಂಪ್ಲೀಟ್ ಆಗಿದೆ. ಇವತ್ತಿನ 1.13 ಲಕ್ಷ ಇವತ್ತಿನ ಬಾಕಿ ಉಳಿಸ್ತಾ ಇದ್ದಾರೆ. ಕೇವಲ ಇನ್ನು 2 ತಿಂಗಳಿದೆ. ಸೊ ಇದು ಬಜೆಟ್ ಏನಾಯಿತು ಅಂತ ನಾವು ಕೇಳಬಾರ್ದು. ಮತ್ತು ಇವ್ರು ಕೊಟ್ಟಿರೋಂಥ 5 ಗ್ಯಾರಂಟಿಗಳ ಅನುದಾನಗಳಲ್ಲಿ ಶ್ವೇತಪತ್ರ ಕೊಡಿ ಅಂತ ಕೇಳಬಾರ್ದು. ಮತ್ತು ಯುವ ಪೀಳಿಗೆಗಳಿಗೆ ನೀವು ಉದ್ಯೋಗ ಕೊಟ್ಟಿಲ್ಲ, ಉದ್ಯೋಗ ಕೊಡ್ತೀನಿ ಅಂದರೆ ಉದ್ಯೋಗ ಸೃಷ್ಟಿ ಮಾಡಿಲ್ಲ, ನೀವು 2,500 ರೂಪಾಯಿ 2,000 ರೂಪಾಯಿ ಕೊಡ್ತೀನಿ ಅಂದ್ರೆ ಅದನ್ನು ಕೇಳಬಾರ್ದು. ಇವನ್ನೆಲ್ಲ ಕೇಳೋಕ್ಕೆ ಹೋಗಬಾರ್ದು. ಹಾಗಾಗಿ ಇದನ್ನ ದ್ವೇಷ ಭಾಷಣ ಅನ್ನೋದನ್ನ ಇವರು ಇವತ್ತು ಜನಕ್ಕೆ ಬಾಯಿ ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಉಳಿವಿಲ್ಲ ಅನ್ನೋದು ಎದ್ದಿ ತೋರಿಸಿದೆ. ಇದು ಕೊನೆ ಮಳೆ ಆಗ್ಬೋದು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದಿಂದಲೇ ಅಂತ ಹೇಳ್ಬೋದು. ಈಗ ತಾನೇ ಕಾಂಗ್ರೆಸ್ ವಕ್ತಾರರಾದ ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಇವಾಗ ಇಬ್ರು ಕೂಡ ತಮ್ಮ ವಿಶ್ಲೇಷಣೆಗಳನ್ನ ಹೇಳಿದ್ರು. ಈಗ ಕಾಂಗ್ರೆಸ್ ವಕ್ತಾರರಿಗೂ ಕೇಳೋಣ. ಅವ್ರ ಪ್ರಕಾರ ಅಥವಾ ಇರುವಂತದ್ದು ದ್ವೇಷ ಭಾಷಣ ವಿರೋಧಿ ಕಾಯ್ದೆ ತಂದಿರುವಂತವ್ರು ರಾಜ್ಯ ಸರ್ಕಾರದವರು. ಹಾಗಾಗಿ ಅವ್ರನ್ನೇ ಕೇಳೋಣ. ಸರ್, ದ್ವೇಷ ಭಾಷಣ ಅಂದ್ರೆ ನಿಮ್ಮ ಪ್ರಕಾರ ಏನು ಸರ್? ಈಗಾಗಲೇ ನಾನು ಬಂದಾಗ JDSನ ವಕ್ತಾರರು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ರು, ಕೇಳಿಸ್ಕೊಂಡೆ ನಾನು. ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದ್ರ ಬಗ್ಗೆ ಅವ್ರದ್ದೇನೂ ಚಕಾರ ಇಲ್ಲ. ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಎಂಡು ಅದಾದ ನಂತರ ಕೂಡ PD ಅಕೌಂಟಲ್ಲಿ ಇಟ್ಕೊಂಡು ಇವತ್ತೇನು ನಾವು ಘೋಷಣೆ ಮಾಡಿದ್ದೀವೋ ಆ ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋಕ್ಕೆ ಆ ಹಣ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದ್ರ ಬಗ್ಗೆ ಇವ್ರಿಗೇನು ಸಂಶಯ ಬೇಡ. ಅದು ಇವ್ರ ನಾಯಕರುಗಳಿಗೂ ಗೊತ್ತು. ಇವರು ಅಧಿಕಾರ ನಡೆಸಿದ್ದಾರೆ. ಒಂದು ಸಾರಿ 9 ತಿಂಗಳು, ಒಂದು ಸಾರಿ 11 ತಿಂಗಳು ಏನೋ ನಡೆಸಿ, ಅಥವಾ 20 ತಿಂಗಳು ಏನೋ ವಚನ ಭ್ರಷ್ಟರು ಅಂತ ಅನ್ಸ್ಕೊಂಡು ಆಮೇಲೆ ಈಚೆ ಬಂದರು. ಇದೆಲ್ಲ ನಡೆಸಿದ್ದಾರೆ. ನಾನು ಅದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಏನು ಬಜೆಟಲ್ಲಿ ಘೋಷಣೆ ಆಗಿದೆಯೋ ಅಷ್ಟು ಹಣ ಆ ವರ್ಷದ ಆರ್ಥಿಕ ಸಂದರ್ಭದಲ್ಲೇ ಖರ್ಚಾಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದರೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಕ್ಯಾರಿ ಫಾರ್ವರ್ಡ್ ಆಗಿ ಆ ಕಾರ್ಯಕ್ರಮ ಪೂರ್ಣಗೊಳ್ಳೋದಕ್ಕೆ ಆ ಹಣ ಹಾಗೆ ಮೀಸಲಾಗಿರುತ್ತೆ. ಬಜೆಟಲ್ಲಿ ಏನೇನು ಹೇಳಿರ್ತಾರೋ ಆ ಕಾರ್ಯಕ್ರಮಗಳು ಕಾಂಗ್ರೆಸ್ ಒಂದೇ ಈ ದೇಶದಲ್ಲಿ
ಹೇಳಿರುವಂತೆ ನಡ್ಕೊಂಡಿರುವಂಥ ಒಂದು ಪಕ್ಷ. ಸರ್ ಆಯ್ತು, ದ್ವೇಷ ಆಯ್ತಾ? ಭಾಷಣ. ದ್ವೇಷ ಭಾಷಣದ್ದು ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರ ಯಾಕೆ ತಂದರು ಮತ್ತು ಆ ದ್ವೇಷ ಭಾಷಣ ಕಾಯ್ದೆಯನ್ನು ಎರಡೂ ಸದನಗಳಲ್ಲೂ ಚರ್ಚೆ ಮಾಡಿ ಅದನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಡಲಾಗಿದೆ. ರಾಷ್ಟ್ರಪತಿಗಳು ವಾಪಸ್ ಕಳಿಸಿದ್ದಾಗಲೂ ಅದಕ್ಕೂ ಕೂಡ ಚರ್ಚೆಯನ್ನು ಮಾಡಿ ಕ್ಯಾಬಿನೆಟಲ್ಲಿ ತಂದು ಮತ್ತು ವಾಪಸ್ ಕಳಿಸಲಾಗಿದೆ. ಅವರು BJPಯ ಎಲ್ಲ ನಾಯಕರು ಒತ್ತಡ ಹಾಕಿ ಕೇಂದ್ರದಿಂದ ಕರ್ನಾಟಕಕ್ಕೆ ಏನು ರಾಜ್ಯಪಾಲರನ್ನು ಕಳಿಸ್ಕೊಟ್ಟಿದ್ದಾರೆ, ಅವರದೇ ಪಕ್ಷದ, ನಾನು ಮುಂದುವರೆದು ಹೇಳೋದು ಬೇಡ, ಅವರು ಕಾನೂನಿನ ಹೆಡ್ ಇದ್ದಾರೆ, ನಮಗೆ ಸಂವಿಧಾನದ ಹೆಡ್ ಇದ್ದಾರೆ ಕರ್ನಾಟಕಕ್ಕೆ. ಅವರೇ ಅರ್ಥ ಮಾಡ್ಕೋಬೇಕು, ತಾವು ಕರ್ನಾಟಕದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ಮಂತ್ರದ ಅಡಿಯಲ್ಲಿ ಕರ್ನಾಟಕವನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಬಂದ ದಿನದಿಂದ ಇವತ್ತವರೆಗೂ ನಾವು ಪಾಲಿಸ್ಕೊಂಡು ಅದನ್ನು ಕಟ್ಕೊಂಡು ಬಂದಿದ್ದೇವೆ. ಅದಕ್ಕೆ ಧಕ್ಕೆ ತರುವಂಥ ರೀತಿಯಲ್ಲಿ ಮತ್ತು ನಾಶ ಮಾಡುವ ರೀತಿಯಲ್ಲಿ ಜನರ ಪರಸ್ಪರರ ಪ್ರೀತಿ ಪ್ರೇಮಗಳನ್ನು ನಾಶ ಮಾಡೋದರಲ್ಲಿ, ಸಂಬಂಧಗಳನ್ನು ನಾಶ ಮಾಡೋದರಲ್ಲಿ ಮತ್ತು ಧರ್ಮ ಜಾತಿಗಳ ನಡುವೆ ದ್ವೇಷ ತಂದಿಡೋದ್ರಲ್ಲಿ ಮತ್ತು ವ್ಯಕ್ತಿಗಳ ನಡುವೆ ದ್ವೇಷ ತಂದಿಡೋದ್ರಲ್ಲಿ ಅತಿ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಈ ಏನೇನು ಇವತ್ತಿನ ಅಡ್ವಾನ್ಸ್ ಮಾಧ್ಯಮಗಳಿದ್ದಾವೆ ಆ ಎಲ್ಲ ಮಾಧ್ಯಮಗಳಲ್ಲಿ ಹರಿಬಿಡೋದ್ರ ಜೊತೆಗೆ ತಾವು ಕೂಡ ಪ್ರಚೋದನಕಾರಿಯಾಗಿ ಒಂದು ಧರ್ಮದವರ ವಿರುದ್ಧವಾಗಿ ಭಾಷಣಗಳನ್ನು, ದ್ವೇಷವನ್ನು ಹುಟ್ಟುವಂಥ ರೀತಿಯ ಪ್ರಕ್ರಿಯೆಗಳನ್ನು ಮತ್ತು ನಡವಳಿಕೆಗಳನ್ನು, ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಅನಿಸಿದ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕರ್ನಾಟಕ ಒಂದು ಪ್ರಯೋಗಶಾಲೆಯಾಗಬಾರದು. ಕೋಮದ್ವೇಷ ಇರ್ಬೋದು ಅಥವಾ ದ್ವೇಷ ಭಾಷಣಗಳಿರ್ಬೋದು ಅಥವಾ ಅನ್ಯ ಕೋಮಿನ ಮೇಲೆ ನಾವು ನಡೆಸುವ ದಾಳಿ, ಪ್ರಚೋದನೆ ಮಾಡುವುದರ ಮುಖಾಂತರ ತಿಳಿಲಾರದೇ ಇರೋ ಮನಸ್ಸುಗಳು ಕೂಡ ಈ ಪ್ರಚೋದನೆಗೆ ಒಳಪಟ್ಟು ತಾವು ಇನ್ನೊಬ್ಬರ ಮೇಲೆ ದ್ವೇಷವನ್ನು ಕಾರಬಾರದು ಮತ್ತು ನಾವೆಲ್ಲರೂ ಪರಸ್ಪರರು ಶಾಂತಿ, ಸಹನೆ, ಸಹಬಾಳ್ವೆ, ಸಮಬಾಳು ಅನ್ನೋ ಒಂದು ತತ್ವದಡಿಯಲ್ಲಿ ಬದುಕಬೇಕು ಕರ್ನಾಟಕದಲ್ಲಿ. ನಮ್ಮದೊಂದು ಆ ಥರ, ನಮ್ಮ ಪರಂಪರೆಯೇ ಆ ಥರ ಇದೆ. ಶರೀಫ್ರಾಗಿರ್ಬೋದು ಅಥವಾ ಕುವೆಂಪು ಅವರಾಗಿರ್ಬೋದು ಅಥವಾ ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು ಅಥವಾ ನಮ್ಮ ಏನು ಆಚಾರ್ಯರ ಕಾಲದಿಂದಲೂ ಕೂಡ, ರನ್ನ ಪೊನ್ನ ಜನ್ನನ ಕಾಲದಿಂದಲೂ ಕೂಡ ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಕರ್ನಾಟಕ ಬೆಳಕೊಂಬಂದಿದೆ. ಆ ಅಡಿಯಲ್ಲೇ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತೆ ಎಲ್ಲ ಧರ್ಮದ ಜನರು ಸಹಬಾಳ್ವೆಯಿಂದ ಬಾಳ್ತಾ ಇದ್ದೇವೆ. ಅದಕ್ಕೆ ಧಕ್ಕೆ ಆಗಬಾರ್ದು ಮತ್ತು ಅದಕ್ಕೆ ನೋವುಂಟಾಗಬಾರ್ದು ಮತ್ತು ಅದಕ್ಕೆ ತಿಲಾಂಜಲಿ ಆಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಅಧಿಕಾರದ ರಾಜಕಾರಣಕ್ಕಾಗಿ ಪದ ಬಳಸ್ತಾ ಇದ್ದೇನೆ, ಅಧಿಕಾರದ ರಾಜಕಾರಣಕ್ಕಾಗಿ ಕೆಲವು ಚುನಾಯಿತ ಪ್ರತಿನಿಧಿಗಳೇ ತಾವು ಚುನಾಯಿತ ಪ್ರತಿನಿಧಿಗಳ ಆದ ನಂತರ ಓದ್ಕೋತಾರೆ, ನಾವು ಯಾವುದೇ ದ್ವೇಷ ಮಾಡೋದಿಲ್ಲ, ಎಲ್ಲರೂ ಒಂದೇ ಬಾಳ್ತೇವೆ, ಈ ಸಂವಿಧಾನದಡಿಯಲ್ಲಿ ಇರ್ತೇವೆ, ಸಮಬಾಳ್ವೆ ಬಗ್ಗೆ ನಾವು ಮಾತನಾಡ್ತೇವೆ ಅಂತ ತಗೊಂಡ ಮೇಲೂ ಕೂಡ ಕೆಲವು ಚುನಾಯಿತ ಪ್ರತಿನಿಧಿಗಳು ಅತಿ ಹೆಚ್ಚು ಪ್ರಚೋದನಕಾರಿ, ದ್ವೇಷ ತುಂಬುವಂತ ಮಾತುಗಳನ್ನ ಪದೇ ಪದೇ ಬಿಡುತ್ತಿದ್ದಾರೆ. ಮತ್ತು ಕೆಲವು ಸಂಸ್ಥೆಗಳ ಇಂದ ಈಚೆ ಬಂದಿರುವಂತಹ ಆ ಸಂಸ್ಥೆಗಳ ಹೆಸರುಗಳನ್ನು ಹೇಳಿಕೊಂಡು ದ್ವೇಷವನ್ನ ಹರಡುವ ಪ್ರಕ್ರಿಯೆಯನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅದರಿಂದ ಈ ರಾಜ್ಯದ ಶಾಂತಿ, ಸಹನೆ, ಸಹಬಾಳ್ವೆಗೆ ಧಕ್ಕೆ ಆಗ್ತಿದೆ ಮತ್ತು ಮುಂದಿನ ಪೀಳಿಗೆಗೆ ಉದ್ಯೋಗ ಮತ್ತು ವಿಚಾರ ಕ್ರಾಂತಿ ಮತ್ತು ಶೈಕ್ಷಣಿಕ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆ ವಾತಾವರಣದ ಮುಖಾಂತರ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದ ಕಡೆ ಮತ್ತು ಎಲ್ಲ ಪ್ರಪಂಚದ ಬೇರೆ ದೇಶಗಳು ಕರ್ನಾಟಕದ ಇಲ್ಲಿಯ ಏನು ವಿದ್ಯಾಭ್ಯಾಸಕ್ಕೆ ಬರ್ತಿದ್ದಾರೆ, ಅವ್ರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋ ಫ್ಯಾಕ್ಟರಿಗಳು ಬರ್ತಾ ಇದ್ದಾವೆ ಮತ್ತು ಅದ್ರ ಜೊತೆಗೆ ಇಲ್ಲಿಯೇ ಸ್ಥಳೀಯ ಜನರು ಬದುಕ್ತಿದ್ದಾರೆ. ಬೇರೆ ಯಾರಿಗೂ ಅಧಿಕಾರದ ಕಾರಣಕ್ಕಾಗಿ ಕರ್ನಾಟಕವನ್ನ ಒಂದು ಪ್ರಯೋಗಶಾಲೆಯನ್ನಾಗಿ, ದ್ವೇಷ ಭಾಷಣದ ಪ್ರಯೋಗಶಾಲೆಯನ್ನಾಗಿ ಮಾಡಬಾರದು ಅನ್ನುವ ದೂರದೃಷ್ಟಿಯುಳ್ಳ ಮತ್ತಿನ್ಯಾರಿಗಾದ್ರೂ ನೋವಾಗಿದ್ರೆ ಅಥವಾ ಇದರಿಂದ ತೊಂದರೆ ಆಗುತ್ತೆ ಅನ್ಸಿದ್ರೆ ಕಾನೂನು ಮುಖಾಂತರ ಅವರು ಬಗೆಹರಿಸ್ಕೋಬಹುದು. ಒಂದ್ ನಿಮಿಷ ಈಗ ಕೇಳ್ತೀನಿ ರೀ, ಕಾನೂನು ಹೇಳಿದ್ರಿ ಅಲ್ವಾ, ಇವಾಗ ಕಾನೂನು ಆಲ್ರೆಡಿ ಇದೆ, BNS ಕಾಯ್ದೆ ಅಡಿಯಲ್ಲಿ ದ್ವೇಷ ಭಾಷಣ ಇದೆ. ಆದ್ರೆ ನೀವು ತಂದಿರುವಂತ ಕಾಯ್ದೆ ಏನಿದೆಯಲ್ಲ,
BNSS ಕಾಯ್ದೆಗಿಂತ ಸ್ಪೆಷಾಲಿಟಿ ಏನಿದೆ ನಿಮ್ಮ ಕಾಯ್ದೆಯಲ್ಲಿ? 200 ಮತ್ತು 201 245 ಅಡಿಯಲ್ಲಿ ಇರುವಂತ ಕಾನೂನನ್ನು ಬಿಟ್ಟು ಹೊಸದಾಗಿ ಏನ್ ನೀವು ಚಿಂತನೆ ಮಾಡಿದಿರಿ ಅಂತ ಅದಕ್ಕಾಗಿ ನಾನು ರಾಷ್ಟ್ರಪತಿಗಳ ಹತ್ರ ಕಳಿಸ್ಕೊಟ್ಟಿದ್ದೇನೆ ಅಂತ ರಾಜ್ಯಪಾಲರು ಸಮಜಾಶೆಯನ್ನ ನೀಡಿದ್ದಾರೆ. ನಾನು ಕೇಳ್ತೇನೆ, ಅತಿ ಹೆಚ್ಚು ಜನರಿಗೆ ಮೊರೆ ಹೋಗಿರೋದು ರಾಜ್ಯಪಾಲರನ್ನ. ಏನು ದ್ವೇಷ ಭಾಷಣ ಮತ್ತು ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುವಂತೆ ನಡ್ಕೋತಾ ಇದ್ರು ಅವರೇ ಹೋಗಿ ಅರ್ಜಿಯನ್ನ ಕೊಟ್ಕೊಂಡಿರುವಂತದ್ದು, ಬೇರೆ ಇನ್ಯಾರು ಕೊಟ್ಟಿರುವಂತದ್ದಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೇನೆ, ಮೂರ್ತಿ ಹೇಳ್ಬಿಡ್ತೇನೆ. BNSS ಅಲ್ಲಿರುವಂತ ಕಾನೂನಿನ ಅಡಿ ಒಂದ್ ನಿಮಿಷ ಆ ಕಾನೂನನ್ನು ಕೂಡ ಒಳದಾರಿಗಳನ್ನು ಹುಡುಕಿಕೊಂಡು ರಂಗೋಲಿ ಕೆಳಗೆ ನುಸುಳುವಂತ ಪ್ರಕ್ರಿಯೆಯಲ್ಲಿ ದ್ವೇಷ ಭಾಷಣಕಾರರು ತೊಡಕೊಂಡಿದ್ದಾರೆ. ಅದನ್ನ ತಡೆಗಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಈ ದೇಶ ಭಾಷಣ ಹೇಳಿದ್ರಿ ಅಲ್ವಾ? ಹಾಗಿದ್ರೆ ಬರೀ ವಿರೋಧ ಪಕ್ಷಗಳಿಗೆ ಮಾತ್ರ ನಿಮ್ಮ ಕಾಯ್ದೆನಾ ಅಥವಾ ನಿಮ್ಮವ್ರು ತಪ್ಪು ಮಾಡಿದ್ರು ಕೂಡ ಅಪ್ಲೈ ಆಗುತ್ತೆ? ಈ ರಾಜ್ಯದ ಯಾವುದೇ ನಾಗರಿಕ ಈ ಕಡೆ ಇರ್ಲಿ ಮಧ್ಯದಲ್ಲಿ ಇರ್ಲಿ, ಯಾರೇ ಈ ತರ ತಪ್ಪುಗಳು ಮಾಡಿದ್ರೆ ಅವ್ರಿಗೂ ಕೂಡ ಈ ಕಾನೂನು ಅನ್ವಯ ಆಗುತ್ತೆ. ಒಬ್ಬರಿಗೆ ಬಿಟ್ಟು ಇನ್ನೊಬ್ರು ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಅಲ್ವಾ? ಸಂವಿಧಾನ ಅಂದ್ರೆ ಎಲ್ಲರಿಗೂ ಒಂದೇ. ಆದ್ರೂ ಕೂಡ ಒಂದು ಅಭ್ಯಾಸವನ್ನ ಇತ್ತೀಚಿನ ವರ್ಷಗಳಲ್ಲಿ ಮಾಡ್ಕೊಂಡ್ ಬಂದು ದೇಶದ ಅಧಿಕಾರದ ಚುಕ್ಕಾಣಿ, ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ಏನ್ ಪ್ರಯೋಗ ಮಾಡ್ತಿದ್ದಾರೆ, ಅದಕ್ಕೆ ತಡೆ ಹಾಕಲೇಬೇಕು. ಅದ್ರ ಮುಖಾಂತರ ಜನರ ಮನಸ್ಸುಗಳನ್ನ, ಭಾವನೆಗಳನ್ನ ಕೆರಳಿಸಿ ಶಾಂತಿಯುತವಾದ ರಾಜ್ಯವನ್ನ ಅಶಾಂತಿಯತ್ತ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಕಾಯ್ದೆ ತಂದ್ರು. ಸರ್ ಮಾತಾಡಿ ಸರ್, ಅವ್ರ ಪ್ರಶ್ನೆಗಳಿಗೆಲ್ಲ ನೀವು ಭಯ ಪಡಬಾರ್ದು. ಯಾಕೆ ಭಯ ಪಡ್ತಾರೆ? ಏನಕ್ಕೆ ಭಯ ಎಲ್ಲರಿಗೂ ಆಗುತ್ತ್ರಿ. ನೀವು ತಂದಿರೋಂತ ಕಾನೂನು ಹಿಟ್ಲರ್ ಮಾತ್ರ ಇಡೀ ರಾಜ್ಯದ ಎಲ್ಲ ನಾಗರಿಕರಿಗೂ ಸಮಸ್ಯೆ ಒದ್ದೊಡುತ್ತೆ. ಅದಕ್ಕೋಸ್ಕರ ನಾವು ವಿರೋಧ ಪಕ್ಷದ ಕೂಗು ಒಂದ್ ಹೇಳ್ತೀನಿ ಕೇಳಿ. ಕರ್ನಾಟಕ ರಾಜ್ಯ ಒಂದು ಒಂದ್ ನಿಮಿಷ ಕರ್ನಾಟಕ ರಾಜ್ಯ ಭೌತಿಕ ಚಿಂತನೆಯ ನಾಡು ಮೇಡಮ್. ಈಗ ಏನು ದಾರ್ಶನಿಕರಿದ್ದಾರೆ, ಚಿಂತಕರಿದ್ದಾರೆ, ಪ್ರಗತಿಪರರಿದ್ದಾರೆ. ಈವನ್ ಫ್ರಮ್ ಬಸವ, ಬುದ್ಧ, ಅಂಬೇಡ್ಕರ್, ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂದುವರೆದ ಭಾಗ ಇವತ್ತಿನ ಸಂವಿಧಾನದ ಭಾರತದಲ್ಲಿ ಹಲವಾರು ರಾಜಕಾರಣಿಗಳು ಸಹ ಸಾಕಷ್ಟು ಈ ಒಂದು ನಾಡಿಗೆ ಕೊಡುಗೆ ಇದೆ. ಇದು ದೇಶಕ್ಕೆ ಒಂದು ಮಾದರಿಯಾದಂಥ ಕರ್ನಾಟಕ ರಾಜ್ಯ ನಾಡು. ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುವಂಥದ್ದು. ಇಲ್ಲಿ ಒಂದು ನಾಗರಿಕರು ಪರ ವಿರೋಧ ವಿಮರ್ಶೆ ಆಗಬೇಕು, ಚರ್ಚೆ ಆಗಬೇಕು. ಈ ಚರ್ಚೆಗೆ ಒಂದು ಅವರಿಗೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಹರಣ ಅಥವಾ ಧಕ್ಕೆ ತರ ಅಂತ ಒಂದು ಇವರ ಕಾಯ್ದೆ. ಈಗ ಆಲ್ರೆಡಿ BNS ಕಾಯ್ದೆ ಏನಿದೆಯಲ್ಲ, ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 153ರಲ್ಲಿ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಮತ್ತು ಸೆಕ್ಷನ್ 295A ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವುದು. ಈ ವಿಚಾರವಾಗಿ ಆಲ್ರೆಡಿ ಇವರೇನು ಈಗಷ್ಟು ಇದುವರೆಗೂ ಉಲ್ಲೇಖ ಮಾಡಿ ಸ್ಪಷ್ಟೀಕರಣ ಕೊಟ್ರಲ್ಲ, ಆಲ್ರೆಡಿ ನಮ್ಮಲ್ಲಿ ಇದೆ. ಇವತ್ತು ಕರ್ನಾಟಕ ರಾಜ್ಯ ಏನು ಇದು ವಿಧೇಯಕ ಮಂಡನೆ ಮಾಡಿದೆಯಲ್ಲ, ಇದು ವಿಧೇಯಕ, ಇದು ದ್ವೇಷ ಭಾಷಣ. ಇವತ್ತು ನಾನು ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ, ಇವತ್ತು ಹಿಂದೂ ಧರ್ಮ ಅಥವಾ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡೋದು ಒಂದು ದಮನ, ಅವರ ಧ್ವನಿಯನ್ನು ದಮನ ಮಾಡುವಂತ ಅವರ ಒಂದು ದುರಾಲೋಚನೆ, ದುರ್ಬುದ್ಧಿಯ ಒಂದು ಇದು ಕಾನೂನು ಇದು ಅಷ್ಟೇ. ನಮ್ಮ ಏನಾಗಿದೆ ಇವತ್ತಿನ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಇವತ್ತು ಹೆಚ್ಚಿನ ಒಂದು ಜಾಗೃತಿಯಾಗಿ ನಮ್ಮ ಅಸ್ಮಿತೆ ಮತ್ತೆ ಅಸ್ತಿತ್ವಕ್ಕೋಸ್ಕರ ಇವತ್ತು ಒಂದು ಎಲ್ಲ ರೀತಿಯಲ್ಲೂ ಸಹ ಹೋರಾಟ ಮಾಡಿ ಹಿಂದೆ ಏನು ಇತಿಹಾಸದಲ್ಲಿ ಪ್ರಮಾದ ಆಗಿದೆ, ಇವತ್ತು ಮೊಘಲರಾಗಿರ್ಬೋದು ಅಥವಾ ಬ್ರಿಟಿಷರಾಗಿರ್ಬೋದು, ಇವರೆಲ್ಲರೂ ಬಂದ್ಬಿಟ್ಟು ನಮ್ಮ ವೈಯಕ್ತಿಕವಾದಂತ ಏನು ಧ್ವನಿನ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಇವತ್ತು ಹರಣ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಮಾತಾಡ್ತಿರ್ಲಿಲ್ಲ. ಅದೇ ಸಂಸ್ಕೃತಿ ಇವತ್ತು ಸ್ವತಂತ್ರ ಭಾರತದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಪ್ರಜಾಪ್ರಭುತ್ವ ಮತ್ತು ಇವತ್ತು ಸಂವಿಧಾನಕ್ಕೆ ಇವತ್ತು ಧಕ್ಕೆ ತರ ಅಂತದ್ದು ಕಾಂಗ್ರೆಸ್ ಸರ್ಕಾರದ ಇವತ್ತು ಈ ಒಂದು ವಿಧೇಯಕ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವಕಾಶ ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ ನೋಡಿ. ಕೇವಲ 8 ರಿಂದ 10 ದಿನದ ಹಿಂದೆ ಇದೇ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ಈ ವಿಧೇಯಕ ಇನ್ನೂ ಸಹ ಅನುಮೋದನೆ ಆಗಿಲ್ಲ, ಅಂಕಿತ ಆಗಿಲ್ಲ ರಾಜ್ಯಪಾಲರದು. ಇದು ಕಾನೂನಾಗಿ ಮಾರ್ಪಾಡಾಗಿಲ್ಲ. ಅದಕ್ಕಿಂತ ಮುಂಚೆನೆ ಒಬ್ಬ ಹಿಂದೂ ಮುಖಂಡ ಇವತ್ತು ವಿಕಾಸ್ ಪುತ್ತೂರ್ ಅಂತ ಹೇಳಿ
ತರೀಕೆರೆನಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವದಲ್ಲಿ ಭಾಷಣ ಮಾಡೋದಕ್ಕಿಂತ ಮುಂಚೆನೆ ಇವತ್ತು ಪೊಲೀಸ್ ಅಧಿಕಾರಿ ಇವತ್ತು ಡಿವೈಎಸ್ಪಿ ಲೆವೆಲ್ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. 2025 ಈ ಒಂದು ದ್ವೇಷ ಭಾಷಣ ವಿಧೇಯಕದ ಪ್ರಕಾರ ನೀವು ಈ ರೀತಿನೇ ಮಾತಾಡಬೇಕು, ಈ ರೀತಿ ಮಾತಾಡಿದ್ರೆ ನಿಮ್ಮನ್ನು ಒಳಗಾಗ್ತೀವಿ ಅಂತೇಳಿ. ಇದು ಯಾವ ರೀತಿ ಇದು ಸಂಸ್ಕೃತಿ, ಯಾವ ರೀತಿ ಇವತ್ತು ಇವ್ರದ್ದು ನಡೆ ಇವುದು, ಯಾವ ರೀತಿ ಆಡಳಿತ ಇದು ಹಿಟ್ಲರ್ ಮಾದರಿ ಯಾವುದೇ ಇಲ್ವೋ. ಆಮೇಲೆ ಜೊತೆನಲ್ಲಿ ಇನ್ನೂ 2 ಎಕ್ಸಾಂಪಲ್, ಇವತ್ತು ಶರಣ್ ಪಂಪೆಲ್ ಅಂತೇಳಿ ಇವತ್ತು ನಿಮ್ಮ ಈ ಭಾಗದಲ್ಲಿ ಮಾತ್ರ ನೀವು ಇರ್ಬೇಕು, ಬಿಟ್ಟು ಗಡಿ ಪಾರ್ ಮಾಡಂಗಿಲ್ಲ ನೀವು, ಅಂದ್ರೆ ಇವರು ವ್ಯಾಪ್ತಿ ಮೀರಿ ಹೋಗಂಗಿಲ್ಲ ಅಂತೇಳಿ. ಇವತ್ತು ಬಾಂಗ್ಲಾದೇಶಿಯರ ವಿರುದ್ಧ ಇವತ್ತು ಅಭಿಯಾನ ಮಾಡ್ತಿರೋಂಥ ಪುನೀತ್ ಕೆರೆಹಳ್ಳಿ ವಿರುದ್ಧ ಇವತ್ತು ಏಕಾಏಕಿ ರಾತ್ರೋರಾತ್ರಿ ಕರ್ಕೊಂಡೋಗಿ ಇವತ್ತು ಜೈಲಿಗೆ ಹಾಕಿದ್ದಾರೆ. ಈ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರ ವಿರೋಧ ಚರ್ಚೆ ಆಗ್ಬೇಕು. ನಾಳೆ ಇವತ್ತು ಇವ್ರ ಸರ್ಕಾರ ಇರ್ಬೋದು, ನಾಳೆ ನಮ್ಮ ಸರ್ಕಾರ ಬರ್ಬೋದು. ಆದ್ರೆ ಈ ಕಾನೂನು ಯಾರಿಗೂ ಸಹ ಈ ನಮ್ಮ ಮೂಲಭೂತ ಹಕ್ಕಾಗಿರೋಂಥ ವಾಕ್ ಸ್ವಾತಂತ್ರ್ಯ ಕಿತ್ಕೊಳ್ಳೋಂಥ ಒಂದು ಪ್ರಯತ್ನ ಇದು ಆಗ್ಬಾರ್ದು. ಈ ರೀತಿ ಏನ್ ಪ್ರಭಾವ ಹೇಳ್ತೀನಿ ಕೇಳಿ. ಒಂದು ಏನಾದ್ರೂ ಇದು ಹೆಚ್ಚಿನ ವರ ಯಾರಿಗೆ ಗೊತ್ತಾ? ರಾಜಕಾರಣಿಗಳಿಗೆ, ಪೊಲೀಸ್ ಆ ಸರ್ಕಾರ ಏನಿರುತ್ತೆ ರಾಜಕಾರಣಿಗಳಿಗೆ ಮತ್ತೆ ಆ ಪೊಲೀಸ್ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಜಾತಿ ಸಂಘಟನೆ ಸಮುದಾಯ ಮತ್ತೆ ಧರ್ಮದ ಮಧ್ಯೆ ಸಂಘರ್ಷ ಇವರೇ ಹುಟ್ಟಾಕಿ ಇವ್ರಿಗೆ ನಿರ್ಧಾರ ಮಾಡಿದ್ರೆ ಆಯ್ತು ಇವನ್ ಸರಿ ಇಲ್ಲ ಅಂತೇಳಿ ಒಂದು ಕ್ರಿಯೇಟ್ ಮಾಡ್ತಾರಪ್ಪ. ಕ್ರಿಯೇಟ್ ಮಾಡ್ಬಿಟ್ಟು ತಗೊಂಡು ಒಳಗಾಗ್ತಾರೆ. ಅದಕ್ಕೆ ನಾನ್ ಬೇಲೆಬಲ್ ಅಫೆನ್ಸು, ನಾನ್ ಬೇಲೆಬಲ್ ಅಂಡ್ ಕಾಗ್ನಿಸಬಲ್ ಅಫೆನ್ಸ್ ಇದು, ಆಯ್ತಾ? 1 ವರ್ಷದಿಂದ 10 ವರ್ಷ ತನಕ ಇವತ್ತು ಜೈಲು ಮೇಡಮ್. ಇದು ಯಾವ ರೀತಿ ಇದು? ಇವತ್ತು ಒಬ್ಬ ಕೊಲೆ ಮಾಡಿದ್ರೇನೆ ಅಥವಾ ಯಾವುದೇ ರೀತಿ ದೊಡ್ಡ ಬಿಗ್ ಅಫೆನ್ಸ್ ಮಾಡಿದ್ರೇನೆ ಅಷ್ಟೊಂದು ದೊಡ್ಡ ಪ್ರಮಾದವಾದಂತಹ ಶಿಕ್ಷೆ ಇಲ್ಲ. ಇವರು 1 ವರ್ಷದಿಂದ 10 ವರ್ಷ ತನಕ ಗರಿಷ್ಠ ಹಾಕಿದ್ದಾರೆ. ಆಮೇಲೆ 1 ಲಕ್ಷ ರೂಪಾಯಿ ಅದಕ್ಕೆ ದಂಡನೂ ವಿಧಿಸ್ತೀವಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಇದು ಒಂದು ಇವರ ನಡೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದು ಒಂದೇ ಅಲ್ಲ ಮೇಡಮ್, ಇದು ಅನ್ಕಾನ್ಸ್ಟಿಟ್ಯೂಷನಲ್, ಇದು ಅಸಂವಿಧಾನಿಕ, ಕಾನೂನು ಬಾಹಿರ. ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರನೇ ಇದೇವರೆಗೂ ಸುದೀರ್ಘವಾಗಿ ಆಳದಂತ 60 ವರ್ಷ ಆಳದಂತ ಕಾಂಗ್ರೆಸ್ ಸರ್ಕಾರನೇ ತರೋದಕ್ಕೆ ಪ್ರಯತ್ನ ಮಾಡಿಲ್ಲ. ಮತ್ತೆ ಜೊತೆನಲ್ಲಿ ಭಾರತ ದೇಶದಲ್ಲಿ ವಿವಿಧ ಯಾವ ರಾಜ್ಯನೂ ಈ ಕಾನೂನು ದ್ವೇಷ ಭಾಷಣದ ಕಾನೂನು ತಂದಿಲ್ಲ. ಯಾಕಂದ್ರೆ ಆಲ್ರೆಡಿ BNS 295A 153A ಇದೆ. ಅದನ್ನು ಸದ್ಬಳಕೆ ಮಾಡ್ಕೊಂಡು ಇವತ್ತು ಬೇರೆ ಇಡೀ ದೇಶದಲ್ಲಿ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ, ಸಾಮರಸ್ಯ ಕಂಡುಕೊಳ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೇವಲ ಇವರು ಅಧಿಕಾರದ ಲಾಲಸೆ, ಅಧಿಕಾರದ ಆಸೆಗೋಸ್ಕರ ಇವತ್ತು ಒಂದಿಷ್ಟು ಧರ್ಮಗಳು, ಒಂದಿಷ್ಟು ಸಂಘಟನೆಗಳನ್ನ ಸೀಮಿತವಾಗಿ ತಂದಿರುವಂತ ದುರುದ್ದೇಶದಿಂದ ಕೂಡಿರುವಂತ ಈ ಬಿಲ್ಲು ಇವತ್ತು ರಾಜ್ಯಪಾಲರು ಗೌರವಾನ್ವಿತ ನಮ್ಮ ತಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಇವತ್ತು ರಾಷ್ಟ್ರಪತಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇದು ಅಸಂವಿಧಾನಿಕ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮೇಡಮ್. ನಮ್ಮ ಏನಿದೆ ವಾಕ್ ಸ್ವಾತಂತ್ರ್ಯದ ವಿಚಾರವಾಗಿ ಅಥವಾ ಈ ಭಾಷಣದ ವಿಚಾರವಾಗಿ ಅತಿ ಕಡಿಮೆ, ಅತಿ ಸರಳವಾಗಿರುವಂತ ಕಾನೂನನ್ನ ತನ್ನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ನ ಮೀರಿ ಇವತ್ತು ನಮ್ಮ ವೈಯಕ್ತಿಕವಾದಂತ ನಮ್ಮ ಮೂಲಭೂತ ಹಕ್ಕುಗಳಿಗೆ ಇವತ್ತು ಚ್ಯುತಿ ತರ ಅಂತ ಒಂದು ನಡೆ ಇವತ್ತು ಕಾಂಗ್ರೆಸ್ ಸರ್ಕಾರದ, ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಖಂಡಿಸುತ್ತೆ, ವಿರುದ್ಧ ಹೋರಾಟ ಮಾಡುತ್ತೆ. ಇದು ಡೆಫಿನೆಟ್ಲಿ ಇದನ್ನ ಲಾಗು ಆಗೋದಕ್ಕೆ ನಾವು ಬಿಡಲ್ಲ. ಓಕೆ ಸರ್, ಮುಖಂಡರನ್ನ ಮತ್ತೆ ನಮ್ಮ ನಾಯಕರು ಇದ್ದಾರಲ್ವಾ, ಬಿಜೆಪಿ ನಾಯಕರು, ಅವರುಗಳನ್ನ ಗುರಿಯಾಗಿಸ್ಕೊಂಡು ಅವ್ರನ್ನ ಹತ್ತಿಕ್ಕೋಕೆ ತಂದಿರುವಂತ ಕಾಯ್ದೆ ಇದು ಅಂತ ಹೊರಗಡೆನೂ ಕೂಡ ಸದ್ದಾಗ್ತಿದೆ. ಹೇಳಿ, ಉತ್ತರ ಕೊಡಿ ಸರ್. ಆಯ್ತು, ಇವ್ರು ಕೇಳಿದ ಪ್ರಶ್ನೆಗೆ ಇವ್ರದ್ದು ಒಂದು ಮಹತ್ತರವಾದ ಪ್ರಶ್ನೆ ಇವ್ರದ್ದು. ನೀವ್ಯಾಕಪ್ಪ ಅಂದ್ರೆ ನಿಮ್ಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತಿದ್ದೀರಿ, ನೀವು ಅದನ್ನ ಮಾಡ್ತಿದ್ದೀರಿ, ಅದಕ್ಕೆ ನಿಮಗ್ ಭಯ ಅಲ್ಲ. ನೀವು ಮೇಡಮ್ ನಾನು ಹೇಳ್ತಾ ಇದ್ದೇನೆ, ನಾನೆಲ್ಲೂ ಹಿಂದೂಗಳ ವಿರುದ್ಧ, ಮೊಘಲರ ವಿರುದ್ಧ, ಮೊಘಲರದ್ದು ಯಾಕಪ್ಪ ತತ್ಯ? ದೇಶಕ್ಕೆ ಸಂವಿಧಾನ ಬಂದು ಸ್ವಾತಂತ್ರ್ಯ ಬಂದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಜನತಂತ್ರದ ವ್ಯವಸ್ಥೆಯಲ್ಲಿ, ಗಣತಂತ್ರದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ. ನಾವು 50 ವರ್ಷಗಳ ಕಾಲ ದೇಶದಲ್ಲಿ ಆಡಳಿತ ಮಾಡಿದ್ದೇವೆ. ನಾವೆಲ್ಲರೂ ವಿದ್ಯಾವಂತರಾಗಿರೋದು 50 ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ಕೊಟ್ಟಿದ್ರೋ ಅದೇ ಶಾಲೆಯಲ್ಲಿ ಹೋಗಿ ಕೂತ್ಕೊಂಡು ಓದಿರೋದು, ಅದೇ ಸಂವಿಧಾನವನ್ನು ಓದ್ಕೊಂಡು ಬಂದಿರೋದು. 20 ವರ್ಷಗಳ ಕಾಲ 5 ವರ್ಷ ವಾಜಪೇಯಿಯವರು ಆಡಳಿತ ಮಾಡಿದ್ದಾರೆ, 12 ವರ್ಷ ಇವರು ಆಡಳಿತ ಮಾಡಿದ್ದಾರೆ, ಅದಲ್ಲದೆ ಬೇರೆ ಬೇರೆಯವರು ಕೂಡ ಆಡಳಿತ ಮಾಡಿದ್ದಾರೆ. ನಾವೊಬ್ಬರೇ ಏನು ಆಡಳಿತ ಮಾಡಿಲ್ಲ, ಆಯ್ತಾ? ಈ ದ್ವೇಷ ಭಾಷಣ, ನೀವ್ಯಾಕೆ ದ್ವೇಷ ಭಾಷಣ ದ್ವೇಷ ಕಾರುವಂತೆ, ಜನರಿಗೆ, ಇತರ ಕೋಮಿನವರಿಗೆ ನೋವಾಗುವಂತೆ, ಅಶಾಂತಿಯನ್ನು ಸೃಷ್ಟಿ ಮಾಡುವಂತೆ ಮಾತುಗಳನ್ನ ಮಾತನಾಡೋದು ಯಾಕೆ? ನೀವು ಮಾತಾಡಿಲ್ವಾ? ಒಂದ್ ನಿಮಿಷ, ನಾವು ಮಾತನಾಡಿದ್ದಾದ್ರೆ ಆ ಕಾನೂನು ಅಡಿಯಲ್ಲಿ ನಾವು ಶಿಕ್ಷೆ ತಗೊಳಕ್ ರೆಡಿ ಇದ್ದೇವೆ. ಮತ್ತು ಕಾನೂನು ಅಂತ ಬಂದ ಮೇಲೆ ರಾಷ್ಟ್ರಪತಿಗಳು, ರಾಜ್ಯಪಾಲರು ಅಂಕಿತ ಆದ ಮೇಲೆ ಆಮೇಲೆ ಈ ತರದ್ದು ಕಾಯ್ದೆಗಳನ್ನು ತರಬಾರ್ದು ಅಂತ ಎಲ್ಲರೂ ಸಂವಿಧಾನದಲ್ಲಿ ಹೇಳಿದ್ಯಾ? ಒಂದ್ ನಿಮಿಷ ಇರಿ, ನಾನು ಹೇಳ್ತೀನಿ. ಒಂದ್ ನಿಮಿಷ ಇರಿಮ್ಮ. ನಾಗೇಂದ್ರ ಅವ್ರೆ ಒಂದ್ ನಿಮಿಷ ಇರಿ, ನಾನು ಮಾತಾಡ್ತಾ ಇದ್ದೀನಿ. ಬರ್ಕೊಳ್ಳಿ. ಅದಕ್ಕೆ ನಾಟಕ ಪ್ರದರ್ಶನ
ಆಗಿತ್ತು. ವಿರುದ್ಧ ಮಹಾತ್ಮ ಗಾಂಧಿ ದೇಶಕ್ಕೆ ರಾಷ್ಟ್ರಪಿತನನ್ನ ಕೊಲೆ ಮಾಡುವವರು ಇವರು. ದ್ವೇಷ ಭಾಷೆ ಭಾರತ ದೇಶದ ಮೇಡಮ್, ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಉಗ್ರಗಾಮಿ ಗೋಡ್ಸೆ ಬಗ್ಗೆ ಇವರು ಮಾತಾಡ್ತಿದ್ದಾರೆ. ಬಿಜೆಪಿ ಅವ್ರ ಮನಸ್ಸಿನಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತನನ್ನ ಕೊಲೆ ಮಾಡುವವರು ಮಾತಾಡ್ತಾರೆ. ಬಿಜೆಪಿ ಇವರು ಭಯ ಏನು ಗೊತ್ತಾ? ಮಾತಾಡಿಲ್ಲ ಅವರೇ ಹೇಳಿದ ಮಾತಂತ ನಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಿ ನಡ್ಕೊಳ್ಳಿ. ಮತ್ತೊಬ್ರು ಮಾತಾಡೋದು ಬೇಡ ಅಂತ ನೀವೇ ಹೇಳಿದ ಮಾತಂತ ನಡ್ಕೊಳ್ಳಿ. ನಾನು ಉತ್ತರ ಕೊಡ್ಲಿ. ಕಾಯ್ದೆ ಬಗ್ಗೆ ಮಾತಾಡೋಣ. ಬಿಜೆಪಿ ವಕ್ತಾರೆ ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಯಾವುದೇ ದೇಶದಲ್ಲೂ ಕೂಡ ತಡೆ ಇಲ್ಲ, ಪ್ರತಿಬಂಧಕಾಜ್ಞೆ ಇಲ್ಲ ಅದಕ್ಕೆ. ಆದರೆ ಅದನ್ನೂ ಮೀರಿ, ವಾಕ್ ಸ್ವಾತಂತ್ರ್ಯವನ್ನೂ ಮೀರಿ ಜನರ ಮನಸ್ಸನ್ನ ನಾಶಗೊಳಿಸಿ ಪ್ರಚೋದನಕಾರಿ ಭಾಷಣ ಮಾಡಿ ಕೋಮುಗಳ ನಡುವೆ ದುಳ್ಳುರಿಯನ್ನು ತುಂಬುವಂತೆ ಮಾಡ್ತಾ ಇದ್ದೀರಲ್ಲ, ಅದಕ್ಕಾಗಿ ಅದ್ಯಾಕೆ ನೀವು ಪ್ರಯತ್ನ ಪಡ್ತೀರಿ? ಆ ಥರದ್ದು ತಪ್ಪಲ್ವಾ? ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಇದೆ. ಅಲ್ವಾ? ನೀವು ಜಾತ್ಯತೀತ ಬಿಟ್ಟು ಒಂದು ಧರ್ಮಕ್ಕೆ ಮಾತ್ರ ಸೀಮಿತನ, ಹಿಂದೂ ಧರ್ಮಕ್ಕೆ ಸೀಮಿತನ? ಅದು ಒಬ್ಬರೇ ಅಲ್ಲ ಇರೋದು ಈ ದೇಶದಲ್ಲಿ. ನಾನು ಮುಗಿಸ್ಬಿಡ್ತೀನಿ ಒಂದು ನಿಮಿಷ. ಈ ದೇಶದಲ್ಲಿ ನಾನು ಕೂಡ ಹಿಂದೂ ಅಂತ ಹೇಳ್ಬೇಕು ಅಂತಂದ್ರೆ ನನ್ನ ನಡವಳಿಕೆಗಳು ಇವತ್ತು ಭಯೋತ್ಪಾದಕ ಕೃತ್ಯ ಮಾಡ್ತೀರಾ ಅಂತ ಕೇವಲ ಸಂವಿಧಾನದ ಆಶಯದಲ್ಲಿ ಜಾತ್ಯತೀತ ಅಂತಿದೆ. ಜೈನರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಇತರ SC STಗಳಿದ್ದಾರೆ, ಹಿಂದೂಗಳಿದ್ದಾರೆ, ಸಾಯಿಗಳಿದ್ದಾರೆ, ಸಿಹಿಗಳು ಎಲ್ಲ ಇದ್ದಾರೆ. ಸುಮ್ಮನೆ ನಿಮ್ ತರ ಏನೇನೋ ಮಾಡ್ಬಿಟ್ಟು ದೇಶನ ನಾಶ ಮಾಡಕ್ಕಾಗಲ್ಲ ರೀ. ದೇಶ ಇವತ್ತಿನ ಅಧೋಗತಿಗೆ ಕಾರಣಕರ್ತರು ನೀವು. ಕೆಲವರು ದೇಶವನ್ನ ಕಟ್ಟುವ ಪ್ರಕ್ರಿಯೆಯಲ್ಲಿ ಇರ್ಬೇಕು ಯಾವುದೇ ಮನುಷ್ಯ. ಭಾರತ ದೇಶ ಸಂವಿಧಾನದ ಅಡಿಯಲ್ಲಿರೋರು ದೇಶವನ್ನು ವಿಚ್ಛಿದ್ರ ಮಾಡುವ, ದೇಶವನ್ನು ಒಡೆಯುವ ಮತ್ತು ದೇಶಕ್ಕೆ ಕಂಟಕ ತರುವಂತ ನಿಮ್ಮ ಭಾಷಣಗಳಿಂದನೇ ದೇಶದಲ್ಲಿ ಆಗ್ತಾ ಇರೋದು ತೊಂದರೆ. ಎಲ್ಲರೂ ಸಮಬಾಳ್ವೆಯಿಂದ ಶಾಂತಿಯಿಂದ ಬದುಕಬೇಕು. ಇದನ್ನ ಬಿಡಿ ಅಂತಂದ್ರೆ ನಾವು ಅದನ್ನೇ ಮಾಡ್ತೀವಿ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ದೇಶ ಹೊಡೆದವರು ಯಾರು? ಒಂದ್ ನಿಮಿಷ. ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಬಿಜೆಪಿ ದೇಶ ಹೊಡೆದವರು ಇದನ್ನ ತಿನ್ಬೇಡಪ್ಪ. ಇದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ, ನಮ್ಮ ಮನೆಯ ಆರೋಗ್ಯ ಹಾಳಾಗುತ್ತೆ. ತಿನ್ಬೇಡಿ ಅಂದ್ರೆ ಕಾನೂನಿನ ನೀವು ಇಬ್ರು ಸುಮ್ಮನೆ ಕಾನೂನು ವಿರೋಧಿ ಗೊತ್ತಿದೆ. ಬನ್ನಿ, ಸರ್ಕಾರದ ನಡೆ ನೋಡ್ತಾ ಇದ್ರೆ ಜನ ನೋಡ್ತಿದ್ದಾರೆ. 7 ಕೋಟಿ ಜನನ ಬಾಯಿ ಬೀಗ ಹಾಕಿ ಇವತ್ತು ಅವ್ರ ಬಾಯಿಗೆ ಅವ್ರಿಗೆ ಮಣ್ಣಾಕ ಅಂತ ಕೆಲಸ ಮಾಡಕ್ ಬಿಜೆಪಿ ಜೆಡಿಎಸ್ ಗೌರವಗಿರಿ ನಾವು ಮಾತಾಡಿದ್ರೆ ಬಿಡಿ. ಕುಮಾರ್ ಹೇಳ್ತಾರೆ ಕುಮಾರ್ ನಿಮ್ಮ ಮಾತಾಡ್ತಾರೆ ಗೊತ್ತಿದೆ ಬಿಡ್ರಿ. ಗೊತ್ತಿದೆ ನಮ್ಗೆ. ಕರ್ಕೊಂಡ್ ಬಂದ್ಬಿಟ್ಟು ಮದ್ದೂರಲ್ಲಿ ನಾವೇನ್ ನೋಡ್ಲಿಲ್ವಾ? ನೀವು ಮಾತಾಡಿದ ಮಾತುಗಳು ಏನೇನು ಅಂತ ತಲೆ ಕತ್ತರಿಸಿ ತೊಡೆ ಕತ್ತರಿಸಿ ಸೀಟಿದಾವೆ. ಬಾಂಗ್ಲಾದೇಶದವ್ರಿಗೆ ಅವರೇ ಪೊಲೀಸ್ ಅವರಿದ್ದಾರೆ, ಕೇಂದ್ರ ಸರ್ಕಾರ ಇದೆ, ಮಿಲಿಟರಿ ಇದೆ, ಅವ್ರು ಹಿಡಿತಾರೆ.
ಕೆಲಸ ಮಾಡಕ್ಕಾಗತ್ತೆ. ನಿಖಿಲ್ ಸುಮ್ನೆ ಕೂಗಾಡ್ತೀರಾ ನೀವು? ನಿಖಿಲ್ ಕುಮಾರ್ ನಿಮ್ಮ ನಿಖಿಲ್ ಕಾಂಗ್ರೆಸ್ ನಿಖಿಲ್ ಕುಮಾರಸ್ವಾಮಿ ಅಸಹಾಯಕತೆ ಕೂಗ್ತಾರೆ ಕುಮಾರ್. ಗೊತ್ತಿದೆ ಬಿಡ್ರಿ ಕೂಗುಮರಿ ಕುಮಾರ್. ಗೌರವ ಕೂಗ್ತಾರೆ ಸ್ವಲ್ಪ. ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ಬಿಡಿ. ನಿಖಿಲ್ ಕುಮಾರಸ್ವಾಮಿ ಯೋಗ್ಯತೆ ತೋರಿಸ್ಬಿಡಿ. ದೇಶ ಭಾಷೆ ಮಾತಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಜನ ನೋಡ್ತಿದ್ದಾರೆ. ನಿಮ್ಮ ಯೋಗ್ಯತೆ ಗೊತ್ತಾಗಿದೆ ರಾಜ್ಯ ಸರ್ಕಾರಕ್ಕೆ, ರಾಜ್ಯಕ್ಕೆ. ನಿಖಿಲ್ ಕುಮಾರಸ್ವಾಮಿ ಗೌರವ ಕೊಡಿ, ಮಾತಾಡಿ ಸ್ವಲ್ಪ. ಟೇಬಲ್ ಮೇಲೆ ಕೂತ್ಕೊಳ್ಳಿ. ಟೇಬಲ್ ಮೇಲೆ ಕೂತ್ಕೊಳ್ಳಿ ಸ್ವಲ್ಪ. ಅಂದ್ರೆ ಇವ್ರ ಯೋಗ್ಯತೆ, ಇವ್ರ ಅಸಹಾಯಕತೆ, ಇವರು ಒಂದು ದಬ್ಬಾಳಿಕೆ ಇವತ್ತು ಕಾಂಗ್ರೆಸ್ ವಕ್ತಾರರಿಂದ ಗೊತ್ತಾಗ್ತಿದೆ. ರಿಯಲ್ ಆಗಿ ಕಾಂಗ್ರೆಸ್ ನಿಖಿಲ್ ಕುಮಾರಸ್ವಾಮಿ ಗೊತ್ತಾಗ್ತದೆ ಇವತ್ತು. ಇಲ್ಲಿ ಜನಕ್ಕೆ ಏನು ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಮಾತಾಡ್ಬೇಡಿ ಸರ್. ಹೀಗೆ ಮಾತಾಡ್ತಿದ್ದಾರೆ ತಾನೇ. ದಬ್ಬಾಳಿಕೆ ಮಾಡಿ, ಎಲ್ಲಾ ಡಿಬೇಟ್ ದಬ್ಬಾಳಿಕೆ ಮಾಡಿ, ಕಾಂಗ್ರೆಸ್ ವಕ್ತಾರಿಗೆ ಎಲ್ಲ ಒಂದು 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 ಏನಂತ ಒಂದು ನಿಖಿಲ್ ಕುಮಾರಸ್ವಾಮಿ ದಬ್ಬಾಳಿಕೆ ಮಾಡಿ, ಕೂಗಾಡಿ, ಗೂಂಡಾಗಿರಿ ಮಾಡಿ, ಹೋರಾಟ ಮಾಡಿ, ನೀವು ಡಿಬೇಟ್ ಮಾಡಕ್ ಬಿಡಬೇಡಿ ಯಾರನ್ನು ಅಂತ ಹೇಳ್ಕೊಳ್ತಿದ್ದಾರೆ ಕುಮಾರ್ ಅವರೇ. ಗೌರವ ಇದೆ ಸ್ವಲ್ಪ. ನಿಮಗೆ ಕೇಳ ಯಾವ್ದಾರ ಕೇಳಿ, ಕೇಳಿ ಯಾವ್ದಾರ ಕೇಳಿ. ನೀವು ಮಾತಾಡ್ತಿರೋದು ಕಾಂಗ್ರೆಸ್ ವಕ್ತಾರ ಸ್ವಲ್ಪ ನೋಡಿ, ನಿಮ್ಮ ಆವೇಗ ನೋಡಿ, ದಬ್ಬಾಳಿಕೆ ನೋಡಿ, ನಿಮ್ಮ ಕಾಂಗ್ರೆಸ್ ವಕ್ತಾರ ಜೆಡಿಎಸ್ ಮಾತಾಡ್ತಿರೋದು ದೇಶ ದೌರ್ಜನ್ಯ. ಕಾಂಗ್ರೆಸ್ ಪಕ್ಷದ ವಕ್ತಾರ ಬಂದ ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ, ಇದೇ ದೌರ್ಜನ್ಯ ಮಾಡ್ತಾರೆ. ಏನ್ರಿ ದಬ್ಬಾಳಿಕೆ ಮಾಡಕ್ ಬಂದಿದ್ದಾರೆ? ಅದಕ್ಕೆ ಭಯ ದಬ್ಬಾಳಿಕೆ ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ, ಕೂಗಾಡ್ತಾ ಇದಾರೆ, ಅಸಹಾಯಕರ ಕೂಗಾಡ್ತಾ ಇದಾರೆ. ಕುಮಾರ್ ಅವರಿಗೆ ಇವತ್ತು ಮಾತಾಡಕ್ಕಾಗ್ತಾ ಇಲ್ಲ, ಕೂಗಾಡ್ತಾ ಇದ್ದಾರೆ. ಕುಮಾರ್ ಅವರೇ ಕೇಳಿ, ಇವತ್ತು ನಾವು ರಾಜ್ಯದಲ್ಲಿ ನಡೀತಾ ಇರೋಂತ ಇವತ್ತು ಜನಗಣತಿ ಮಾಡ್ತೀನಿ ಅಂತಂದ್ರು. ಇವತ್ತು ನಾವು ಜನಗಣತಿ ಮಾಡಕ್ಕೆ ಎಲ್ಲಿ ಮಾಡ್ಬೇಕು ಹೋರಾಟ? ಫ್ರೀಡಮ್ ಪಾರ್ಕ್ ಬರ್ಬೇಕು, ಬಂದು ಬಾಯಿ ಬಟ್ಟೆ ಕಟ್ಕೊಂಡು ಕುತ್ಕೋಬೇಕಾ? ವಾಕ್ ಸ್ವಾತಂತ್ರ್ಯ ನಮ್ಗಿಲ್ವಾ? ಸೊ ನಾವೇನಾದ್ರೂ ಸರ್ಕಾರ ವಿರುದ್ಧ ಮಾತಾಡಿದ್ರೆ ದ್ವೇಷ ಭಾಷಣ, 1 ಲಕ್ಷ ದಂಡ, 7 ರಿಂದ 10 ವರ್ಷ ಜೈಲು. ಯಾವ ಶಿಕ್ಷೆ ರೀ? ಇವತ್ತು ನೀವು ಮಾಡಕ್ ಹೋಗ್ತಾ ಇರೋದು ಮಾತಿನ ಸ್ವಾತಂತ್ರ್ಯ ಕಿತ್ಕೊಂತ ಇದ್ರಿ, ಮಾತಿಗೆ ಬೀಗ ಹಾಕಕ್ ಹೋಗ್ತಾ ಇದ್ರಿ. ಇದು ನೀವು ಸುಧಾರಣೆ ತರಕ್ಕೆಲ್ಲ ಹೋಗ್ತಾ ಇರೋದು, ದಬ್ಬಾಳಿಕೆ ಮಾಡ್ತಾ ಇರೋದು. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಪೋಸ್ಟ್ ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕೇಸ್ಗಳು, ಸುಮೋಟ ಕೇಸ್ಗಳು ಹಾಕೋತಾ ಇದ್ರಿ. ಅದ್ರ ಪ್ರಕಾರ ಶಿಕ್ಷೆಗಳು ಕೊಡ್ತಾ ಇದ್ರಿ. ಈಗಾಗಲೇ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಡ್ಕೊಂಡಿರೋಂಥ ಒಂದು ಏನು ಕೌಂಟರ್ಗಳಿಗೆ ನೀವು ಆಲ್ರೆಡಿ ಕೇಸ್ ಹಾಕಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನ ನಾವು ನೋಡಿದ್ವಿ. ಇವತ್ತು ಪ್ರಿಂಟ್ ಮೀಡಿಯಾದವರು, ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಆದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನೋಡಿದ್ರೆ ತಾನೇ ಗೊತ್ತು ತಾನೇ TV9 ಹೆಂಗ್ ಬೆನ್ಬಿದ್ದಿದೆ, ನನ್ನ ಎದುರಾಕಣಕ್ಕೆ ಹೋಗ್ಬಿಡಿ ಅಂತ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇದನ್ನ ಮಾಧ್ಯಮದಲ್ಲಿ ನೋಡಿರೋದು, ನಾನು ಹೇಳ್ತಾ ಇರೋದಲ್ಲ, ಅವರ ಒಂದು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಮಾಧ್ಯಮದಲ್ಲಿ ನೋಡಿರೋದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಂಗಿಲ್ಲ, ಪ್ರಿಂಟ್ ಮೀಡಿಯಾದಲ್ಲಿ ಬರೆಯಂಗಿಲ್ಲ, ಡಿಜಿಟಲ್ ಮೀಡಿಯಾದಲ್ಲಿ ಹೇಳಂಗಿಲ್ಲ, ಕನ್ನಡ ಪರ ಹೋರಾಟ ಮಾಡಂಗಿಲ್ಲ, ಫ್ರೀಡಮ್ ಪಾರ್ಟಿ ಬಂದು ಭಾಷಣ ಮಾಡಬಾರ್ದು, ಮೌನ ಭಾಷಣ ಮಾಡಬೇಕು, ಆಶಾ ಕಾರ್ಯಕರ್ತರು ಹೋರಾಟ ಮಾಡಂಗಿಲ್ಲ, ಯುವ ಪೀಳಿಗೆಗಳು ಹೋರಾಟ ಮಾಡಂಗಿಲ್ಲ, ಗುತ್ತಿಗೆದಾರರು ಹೋರಾಟ ಮಾಡಂಗಿಲ್ಲ. ಬಾಯಿ ಪಟ್ಟೆ ಕಟ್ಕೋಬೇಕೇನ್ರಿ? ಯಾರ ವಿರುದ್ಧ ಮಾತಾಡ್ಬೇಕು? ನಾವು ಯಾರ ವಿರುದ್ಧ? ನಮ್ಗೆ ಅನ್ಯಾಯ ವಿರುದ್ಧ ಮಾತಾಡ್ಬೇಕು. ಅನ್ಯಾಯ ಮಾಡೋದು ಯಾರು? ಸರ್ಕಾರ. ಸರ್ಕಾರ ವಿರುದ್ಧ ಮಾತಾಡ್ಬೇಕಂದ್ರೆ ನಮ್ಗೆ ಅವಕಾಶ ಇಲ್ಲ. ಮಾತನ್ನ ಕಿತ್ಕೊಂತ ಇದೆ, ಬೀಗ ಆಗ್ತದೆ ಅಂತ ಹೀನಾಯ ಸರ್ಕಾರ ಇದು, ಹೀನಾಯ ಸರ್ಕಾರ, ಅಸಹಾಯ ಸರ್ಕಾರ. ಇವತ್ತು ಅಧಿಕಾರದಲ್ಲಿಲ್ಲ, ನಾವು ಅಧಿಕಾರ ದಲಿತರ ಪರ ಹೋರಾಟ ಏನ್ ಮಾತಾಡ್ತಾರೆ? ಒಂದು ನಿಮಿಷ ಇಲ್ಲಿ ಏನ್ ಮಾತಾಡ್ತಾರೆ ಇವರು? ಕಾನೂನು ಕಾಯ್ದೆ ಬಂದ್ಮೇಲೆ ಎಲ್ಲರಿಗೂ ಅಪ್ಲಿಕೇಬಲ್. ಇವ್ರು ಬೇರೆ ಇವ್ರು ಬೇರೆ ಇವ್ರು ಬೇರೆ ಅಲ್ಲ. ನಾವು ಕಾರ್ ಡ್ರೈವ್ ಮಾಡೋಕೆ ಬೆಲ್ಟ್ ಹಾಕ್ಲಿಂದ ದಂಡ ಇದೆ, ಮೊಬೈಲ್ ಇಟ್ಕೊಳ್ಳೋದು ದಂಡ ಇದೆ, ಹೆಲ್ಮೆಟ್ ಹಾಕ್ಲಿಂದ ದಂಡ ಇದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋ ದಂಡ ಇದೆ, ನಾವು ಯಾವ್ದಾದ್ರು ಅನ್ಯ ಜಾತಿಗಳ ಬೈದ ದಂಡ ಇದೆ, ಶಿಕ್ಷೆ ಇದೆ, ಧರ್ಮದ ಜೊತೆ ಜಗಳ ಆಡಿದ್ರೆ ಶಿಕ್ಷೆ ಇದೆ, ಸುಮೋಟ ಕೇಸ್ಗಳಿದೆ. ಎಲ್ಲಾ ರೀತಿಯ ಕಾನೂನುಗಳು ನಮ್ಮ ದೇಶದಲ್ಲಿ ಇದಾವೆ. ಇವರು ಹೊಸದಾಗಿ ತರಕ್ಕೆ ಹೋಗ್ತಾರದು ಏನು ಅಂತಂದ್ರೆ, ಇವತ್ತು ಇವರು ತಂದಿರೋಂಥ ಗ್ಯಾರಂಟಿಗಳನ್ನ ಇವ್ರನ್ನೇ ಕಾರ್ಯಕರ್ತರನ್ನ ಆ ಗ್ಯಾರಂಟಿ ನೋಡ್ಕೊಂಡು ನೇಮಿಸಿದ್ದಾರೆ, ಸಂಬಳ ಕೊಟ್ಟು. ಇವ್ರಿಗೆ AC ಮೇಲೆ, DC ಮೇಲೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಇವ್ರಿಗೆ ಯಾವುದೇ ತರ ಕುತ್ಕೊಳ್ರಿ ಒಂದ್ ಸ್ವಲ್ಪ. ಒಂದು ಪರಿಪೂರ್ಣವಾಗಿ ಇವತ್ತು ಪರಿಪೂರ್ಣವಾಗಿ ಜನಗಣತಿ ಮಾಡಿದ್ದಾರೆ. ರಾಜ್ಯದ ಅದಕ್ಕೆ ಹೋರಾಟ ಮಾಡ್ಬೇಕಲ್ವಾ?
ಒಳ ಮೀಸಲಾತಿ 4 ಸರಿ ರಿಪೋರ್ಟ್ ಮಾಡಿದ್ರೆ ಸಮೀಕ್ಷೆ ಮಾಡಿದ್ರಲ್ಲ, 4 ಸರಿ ಫೈಲ್ ಔಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಳ ಮೀಸಲಾತಿ ಹೋದವರು ವಿಚಾರ ಆಗಿದೆಯಾ? ಆಗಿಲ್ಲ. ಈ ರೀತಿಯಾದ ಹೋರಾಟಗಳು ಸಂಘ ಸಂಘರ್ಷಗಳು ಬೀದಿ ಬಂದು ಹೋರಾಟ ಮಾಡ್ತಾರೆ, ಸರ್ಕಾರ ವಿರುದ್ಧ ಹೋರಾಟ ಮಾಡೋದು. ಹಾಗಾಗಿ ಇವತ್ತು ಇವರ ಎಲ್ಲಾ ಇಲಾಖೆಗಳು ಇವತ್ತು ಒಂದೊಂದು ಇಲಾಖೆಗಳಲ್ಲ, ಇವರ ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಕ್ರೈಮ್ ಇವತ್ತು ಎಷ್ಟು ರಾಜ್ಯದಲ್ಲಿ ಎಷ್ಟು ಕ್ರೈಮ್ ಆಗ್ತಾ ಇದಾವೆ, ಇಲಾಖೆಗಳೇ ಡಾಕ್ಟರ್ಗಳು ಇವತ್ತು ಖಾಸಗಿ ಕಂಪನಿ ಕೆಲಸ ಹೋಗ್ತಾ ಇದಾರೆ, ರಿಪೋರ್ಟ್ ರಿಸೈನ್ ಮಾಡೋಗ್ತಾ ಇದಾರೆ. ಅರಣ್ಯ ಇಲಾಖೆಯಲ್ಲಿ ವನ್ಯಜೀವಿಗಳು ನಿರಂತರ ಮರಣ ಹೋಗ್ತಾ ಇದಾವೆ, ಮರಣ ಹೋಮ ಆಗ್ತಾ ಇದಾವೆ. ಅರಣ್ಯ ಮಿನಿಸ್ಟರ್ ಇದ್ದಾರೆ ಸಚಿವರು, ಹೋರಾಟ ಮಾಡಬಾರ್ದು ಇದ್ರ ಬಗ್ಗೆ ನಾವು ಕೆರೆಗಳಿರ್ಬೋದು, ಇವತ್ತು ಗೋಮಾಳಗಳಿರ್ಬೋದು, ಅಂದ್ರೆ ನಾವು ಸರ್ಕಾರ ವಿರುದ್ಧ ಹೋರಾಟ ಮಾಡಕ್ಕೆ ಇವರು ಹೋರಾಟವನ್ನ ತಡೆಗಟ್ಟುವ ಕಾನೂನಲ್ಲ ಇದು, ದೇಶನಾಶನ ಅಷ್ಟೇ. ಸುಮ್ಮನೆ ಇರಿ ಸರ್, ಒಂದ್ ನಿಮಿಷ. ಈಗ ನಿಮ್ಮ ನಿಯೋಗ ಹೋರಾಟವನ್ನು ಹತ್ತಿಕ್ಕೋಕ್ಕಾಗಿ ಅಲ್ಲ ಇದು. ಉತ್ತರ ಕೊಡಿ, ಜನಕ್ಕೆ ಬೇಕಾದ್ರೆ ಮೇಲ್ಪಡಿಸ್ಕೊತೀರಿ. ನೋಡಿ ನೀವೇ ಈಗ ಮೈಪಡಿಸ್ಕೊತಾ ಇದಾರಲ್ಲ, ಯಾಕೆ ಮೈಪಡಿಸ್ಕೊತಾ ಇದಾರೆ? ನಿಖಿಲ್ ಕುಮಾರಸ್ವಾಮಿ ಜೈಲು ಹೋಗಬೇಕಾಗುತ್ತೆ, ಅದಕ್ಕೆ ಮೈಪಡಿಸ್ಕೊತಾ ಇರೋದು. ಮೇಡಮ್, ಈಗ ದ್ವೇಷ ಭಾಷಣಕ್ಕೆ ಕರೆದಿದ್ದೀರಿ ನಮ್ಮನ್ನು ಮಾತಾಡಕ್ಕೆ ಅಂತ ನೀವು ಕೇಳಿರೋ ಒಂದು ಪ್ರಶ್ನೆ ಇದೆ. ಕಾನೂನಿನ ಅಡಿಯಲ್ಲಿ ನೀವ್ ಯಾವ ಹೋರಾಟ ಮಾಡೋದಕ್ಕೂ ತಡೆಯಾಜ್ಞೆ ಇಲ್ಲ. ನಿಮ್ಗೆ ಸರ್ವತಂತ್ರ ಸ್ವತಂತ್ರ ಇದ್ದೇ ಇದೆ. ಯಾರು ಯಾವಾಗ ಬೇಕಾದ್ರೂ ಯಾವುದೇ ಸರ್ಕಾರಗಳು ತೆಗೆದುಕೊಳ್ಳುವಂತ ತಪ್ಪು ನಿರ್ಧಾರದ ವಿರುದ್ಧ ಫ್ರೀಡಂ ಪಾರ್ಕ್ ಅಲ್ಲಿ ಇಷ್ಟೇ ಜನ ಸೇರ್ಬೇಕು, ಏನಕ್ಕೆ ಮೇಡಮ್ ಮಾತಾಡ್ತಾರೆ? ಯಡಿಯೂರಪ್ಪ ತಂದಿದ್ದು ಕಾನೂನು, ನಾವಲ್ಲ. ಸುಮ್ಮನೆ ಇವ್ರು ಗೊತ್ತಿಲ್ಲ, ಯಡಿಯೂರಪ್ಪ ತಂದಿದ್ದ ಕಾನೂನು. ಬಿಜೆಪಿ ವಕ್ತಾರರು ಮತ್ತೆ ಜೆಡಿಎಸ್ ವಕ್ತಾರರಿಗೆ ನಂದೊಂದು ಪ್ರಶ್ನೆ ಇದೆ. ಹೋರಾಟಕ್ಕೆ ನಾವು ತಡೆಯಾಜ್ಞೆ ತಂದಿಲ್ಲ ಎಲ್ಲೂ ಕೂಡ. ನೀವೇ ಮಾತಾಡ್ತಾ ಇದ್ದೀರಾ, ಇಲ್ಲೇನು ಜನರಿಗೆ ಏನು ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ಉತ್ತರ ಕೊಡಕ್ಕೆ ಬಿಡೋದಿಲ್ವಲ್ಲ ಇವರು? ಬಿಡಿಯಪ್ಪ ಮೇಡಮ್. ರಾಜ್ಯಪಾಲರು ಈಗ 28 ಅಂಶಗಳನ್ನ ಪ್ರಶ್ನೆಯನ್ನ ಮಾಡಿ ನನಗದು ಒಪ್ಪಿಗೆ ಆಗ್ಲಿಲ್ಲ, ಹಾಗಾಗಿ ರಾಷ್ಟ್ರಪತಿಗಳು ಕಳಿಸ್ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಬಂದು ನಿಮ್ಮ ಹತ್ರ ಮನವಿ ಮಾಡಿದಾರ, ಕಾಯ್ದೆ ತಗೊಂಬನ್ನಿ, ದ್ವೇಷದ ಭಾಷೆದ ಕಾಯ್ದೆ ಜನ ಕೇಳಿದಾರ, ಮನವಿ ಮಾಡಿದಾರ, ಒಂದು ಚುನಾಯಿತ ಸರ್ಕಾರ ತಂತರ ಕಾಯ್ದೆ ಇದು, ಕನ್ನಡಿಗರ ವಿರುದ್ಧ ತಂತರ ಕಾಯ್ದೆ. ರಾಷ್ಟ್ರಪತಿಗಳು ನಿರ್ಧಾರ ತೆಗೆದುಕೊಳ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ಪ್ರತಿನಿಧಿಸ್ತಾ ಇಲ್ಲ, ನಿಮ್ಮ ಪಕ್ಷವನ್ನ ಪ್ರತಿನಿಧಿಸ್ತಾ ಇಲ್ಲ. ಹೊರಗಡೆ ಜನ ಏನಂತಾರೆ ಅಂದ್ರೆ ಬಿಜೆಪಿ ಅವ್ರು ಇಷ್ಟೇನೆ, ಕಾಂಗ್ರೆಸ್ ಅವ್ರು ಇಷ್ಟೇನೆ, ಜೆಡಿಎಸ್ ಇಷ್ಟೇನೆ ಅಂತಾರೆ. ಮೂರು ಜನನು ಇದನ್ನ ಅರ್ಥ ಮಾಡ್ಕೋಬೇಕು ಮೇಡಮ್. ಒಂದು ನಾಗರಿಕ ಸಮಾಜದಲ್ಲಿ ಚುನಾಯಿತ ಸರ್ಕಾರ ಆಯಾ ಕಾಲದಲ್ಲಿ ಆ ಸಮಾಜ ಅವ್ರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೆಲವರ ನಡವಳಿಕೆಗಳನ್ನ ಸರಿ ಇಲ್ಲ ಅಂತ ಹೇಳಿ ಗುರುತು ಮಾಡಿ ಗೊತ್ತಿದೆ, ಸುಮ್ಮನಿರ್ರಿ. ಕೆಲವರ ಜನಕ್ಕೆ ಮೋಸ ಮಾಡಿದಿರ ನೀವು. ಮೇಡಮ್, ನಡವಳಿಕೆಗಳು ಸರಿ ಇಲ್ಲ, ತಪ್ಪು ಸಂದೇಶಗಳು ರವಾನೆ ಆಗ್ತಿದೆ, ಜನರು ಮತ್ತು ಯುವ ಜನತೆ ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ ಲಾಠಿ ಚಾರ್ಜ್ ಮಾಡ್ತೀರಿ ನೀವು. ಮಾಡಬಾರ್ದು, ಉದ್ಯೋಗನೇ ನ್ಯಾಯ ವ್ಯವಸ್ಥೆ ಒಳಗಡೆ ಕಾನೂನಿನ ಪ್ರಕಾರ ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಜೆಡಿಎಸ್ ಅವರಿಗೆ ಭಯ ಶುರುವಾಗಿದೆ. ಮೈಪರ್ಸ್ಕೊತಾ ಇರೋದು ಯಾಕೆ ಜೆಡಿಎಸ್ ಅವರು ಅಂದ್ರೆ ಅವ್ರ ನಾಯಕರು ಮದ್ದೂರಲ್ಲಿ ಮಂಡ್ಯದಲ್ಲಿ ದ್ವೇಷ ಭಾಷಣ ಮಾಡಿದ್ದಾರೆ. ಅದಕ್ಕೆ
ಮಾತಾಡ್ತಾ ಇದೀನಿ ಏನು ಮೇಡಮ್? ಇಬ್ರು ಸುಮ್ನೆ ಇರಿ ಅಲ್ಲ ಇವಾಗ ಮೇಡಮ್, ನಿಮಗೆ ನಾವು ಮಾತಾಡ್ತಾ ಇದೀವಿ, ಇವ್ರು ಯಾಕೆ ಮೇಡಮ್ ಮಾತಾಡ್ತಾರೆ? ಇವ್ರು ನೋಡಿ ಸರ್. ಮೈಕರಿಸ್ಕೊಳ್ಳೋಂಥದ್ದು ಯಾಕೆ? ಅಸಹಾಯಕ ಆಗಿದ್ದೀರಲ್ರಿ ನಿಮ್ಮ ಇಬ್ರು ಅಭಿವೃದ್ಧಿ silent ಶೂನ್ಯ, ಆಗಿದ್ರೆ ಅಭಿವೃದ್ಧಿ ಮಾತಾಡ್ತೀರಿ. ವಿರೋಧ, ಜನ ವಿರೋಧ, ರಾಷ್ಟ್ರಪತಿ ಜನ ವಿರೋಧ ಸರ್ಕಾರ, ನಿಮ್ಮ ಜನ ವಿರೋಧ ಸರ್, ಜನ ವಿರೋಧ ನಾಗೇಂದ್ರ ಸರ್ಕಾರ. ಸರ್. ನಿಮ್ಮ ನಿಮ್ಮ ಕುಮಾರಸ್ವಾಮಿ ಕಾಯ್ದೆಗಳು ಜನ ವಿರೋಧ ರಾಷ್ಟ್ರಪತಿ ಕಾಯ್ದೆಗಳು, ಏನ್ರಿ? ಜನ ವಿರೋಧ ಕಾಯ್ದೆಗಳು, ಏನ್ ಮೇಡಮ್ ಇವ್ರು? ದೇಶ ಭಾಷಣ ಮಾಡಿದ್ರೆ ನೀವು ಏನ್ ಏನ್ ಶಿಕ್ಷೆ ಮೇಡಮ್ ತಗೊಂಡ್ರಿ? ಆಯ್ತು, ನೀವೇ ಆಯ್ತು, ನೀವು ಮಾತಾಡ್ಕೊಳ್ಳಿ. ಭರತ್ ಏನ್ ರೆಡ್ಡಿಗೆ ಮೇಡಮ್? ಶಿಕ್ಷೆ ಏನ್ ತಗೊಂಡ್ರಿ? ಜನಕ್ಕೆ ರಾಜ್ಯಕ್ಕೆ ಉಪಯೋಗ ಆಗ್ತಾ ಇಲ್ಲ, ಮಾತಾಡ್ಕೊಳ್ಳಿ. ಏನ್ ಸರ್ ಇವ್ರು? ಕಾನೂನು ರಕ್ಷಣೆ ಕೊಟ್ರಿ ನೀವು ಭರತ್ ರೆಡ್ಡಿಗೆ. ಮೇಡಮ್, ರಾಷ್ಟ್ರಪತಿಗಳ ಹತ್ರ ಸರ್, ಹೋಗಿ ಸುಮ್ನೆ ಇರ್ತೀರಾ ಕೇಂದ್ರ ಸರ್? ಸರ್ಕಾರದ ಆಗಿಂದ ಮೇಡಮ್ ಮಂತ್ರಿಗಳಿದ್ದಾರೆ, ಅಂತ ಸಾಕಾಯ್ತು. ಇವರ ಉತ್ತರ ಮಂತ್ರಿಗಳಿದ್ದಾರೆ, ಮಾತ್ರ ಸಿಕ್ತಿಲ್ಲ. ಇವ್ರನ್ನ ಕೇಳಪ್ಪ, ತಪ್ಪಿದ್ರೆ ವಾಪಸ್ ಕಳಿಸಿ, ನಾವು ಅದು ಮತ್ತೆ ಪರಿಷ್ಕರಣೆ ಮಾಡಿ ಕಳಿಸ್ಕೊಡ್ತೇವೆ. ಆಯ್ತು ಅಷ್ಟೇ ನೀವು ತಾನೇ? ಯಾಕೆ ಮೈ ಪರ್ಸ್ಕೊತಾ ಇದ್ದೀರಿ? JDS ಆಯ್ತು. ಅಸಹಾಯಕವಾಗಿ ಕಾನೂನು ಅಡ್ಡ ತರ್ತಾ ಇದ್ರೆ ನಾಗೇಂದ್ರ ಸುಮ್ನೆ ಇರಿ. ಅಭಿವೃದ್ಧಿ ಶೂನ್ಯ ಮಾಡಿ. ಭಯ ಅವ್ರಿಗೆ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಿಮ್ ನಿಯೋಗ ಹೋಗಿ ರಿಕ್ವೆಸ್ಟ್ ಮಾಡಿದೆ ರಾಜ್ಯಪಾಲರಿಗೆ ಸಹಿ ಹಾಕ್ಬೇಡಿ ಅಂತ. ಹಾಗಿದ್ರೆ ದ್ವೇಷ ಭಾಷಣ ನೀವು ಮಾಡ್ತೀರಾ? ನಿಮ್ಗ ಭಯ ಇದೆಯಾ ಅಂತ ಕೇಳಿ ಬರ್ತಾ ಇದೆ. ಉತ್ತರ ಕೊಡಿ ಲೋಹಿತ್ ಅವರೇ. ಇಲ್ಲಿ ಕೇವಲ ನಮ್ಮ ಪಾರ್ಟಿ ಅಥವಾ ನಮ್ಮ ಪಾರ್ಟಿ ಕಾರ್ಯಕರ್ತರಿಗೆ ಅಥವಾ ನಮ್ಮ ನಾಯಕರಿಗೆ ಮುಖಂಡರಿಗೆ ಸೀಮಿತವಾದಂಥ ಕಾಯ್ದೆ ಅಲ್ಲ ಇದು. ಇದು ಒಂದು ಕನ್ನಡ ನಾಡಿನ ಈ ಸಮಗ್ರ ಏನು ನಮ್ಮ ಕನ್ನಡ ನಾಡಿನ ಜನತೆ ಇದ್ದಾರೆ ಅವರ ಒಂದು ಕಾಳಜಿ ಕಳಕಳಿ, ಅವರ ಒಂದು ಭಾವನೆಗೆ ನಾವು ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ಅವರ ಧ್ವನಿಯಾಗಿ ನಾವು ಅವರಿಗೆ ಕೊಟ್ಟಂಥದ್ದು. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಇದು ಅಸಂವಿಧಾನಿಕ ಮತ್ತು ಕಾನೂನು ಬಾಹಿರ. ದೇಶದಲ್ಲಿ ಕೇಂದ್ರ ಸರ್ಕಾರದ ಕಾನೂನು ಸಹ ಈ ರೀತಿ ನಿಯಂತ್ರಣ ಮಾಡೋಂಥ ಕಾಯ್ದೆಗಳಿಲ್ಲ, ಮತ್ತು ಯಾವುದೇ ರಾಜ್ಯದಲ್ಲೂ ಇಲ್ಲ. ಮತ್ತು ಇವತ್ತು ಏನಾದರೂ ಭಾರತ ಇವತ್ತು ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ಭಾರತ ನಾವೇನಾದ್ರು ಕಟ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ಭಾರಿ ದೊಡ್ಡ ಇತಿಹಾಸ ಹಿನ್ನೆಲೆನೇ ಇದೆ. ನಾವು ಹೋರಾಟದ ಮೂಲಕ ಪರ ವಿರೋಧ ಚರ್ಚೆಗಳ ಮೂಲಕ ಈ ರೀತಿ ಮಾಡ್ಕೊಂಡು ಬಂದಿರೋಂಥ ಒಂದು ಒಕ್ಕೂಟ ರಾಷ್ಟ್ರ ಇದು. ಒಕ್ಕೂಟ ರಾಷ್ಟ್ರದಲ್ಲಿ ನಾನು ಆಗಲೇ ಭಾರತೀಯ ನ್ಯಾಯ ಸಮಿತಿನಲ್ಲಿ ಸಾಕಷ್ಟು ಕಾನೂನು ಕಾಯ್ದೆಗಳು ಇದ್ದಾವೆ. ಅದು ಆ ಮೂಲಕ ಇವತ್ತು ಆಡಳಿತ ನಡೆಸ್ತಾ ಇದೆ ಎಲ್ಲ ದೇಶದಲ್ಲೂ. ಇಲ್ಲೂ ಸಹ ನಮ್ಮ ರಾಜ್ಯದಲ್ಲೂ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದೆ. ಈ ರೀತಿ ಏನು ಆದರೆ ನಮ್ಮ JDS ವಕ್ತಾರ ನಾಗೇಂದ್ರ ಅವರು ಉಲ್ಲೇಖ ಮಾಡ್ದಂಗೆ ನಮ್ಮ ಹೋರಾಟಗಳು, ನಮ್ಮ ಧ್ವನಿಯನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಬೇಡಿಕೆ ಅಥವಾ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಮಂಡನೆ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅಂತಂದ್ರೆ ಇದು ಯಾರಿಲ್ಲ ಅಂತ ಹೇಳಿದ್ದಾರೆ? ಕುಮಾರ್ ಅವರೇ ಸುಮ್ನೆ ಇರ್ತೀರಾ? ಈ ನಾನೇ ಕೇಳ್ತೀನಿ. ಯಾರಿಲ್ಲ ಅಂತ ಹೇಳಿದ್ದಾರೆ? ಒಂದ್ ನಿಮಿಷ ನಾನು ಹೇಳ್ತೀನಿ. ಯಾರಿಲ್ಲ ಅಂತ ಹೇಳಿದ್ದಾರೆ? ಅವಕಾಶ ಕೊಡ್ತೀವಿ, ನಿಮಗೆ ಅವಕಾಶ ಬಂದಾಗ ನೀವು ಮಾತಾಡಿ ಸುಮ್ನೆ ಇರಿ. ಇವತ್ತು ರಾಜ್ಯಪಾಲರು ಅವರು ಸಹ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಏಕಾಏಕಿ ಇವರು ಬಿಲ್ ರಾಜ್ಯಪಾಲರಿಗೆ ಅನುಮೋದನೆಗೆ ಅಂಕಿತಕ್ಕೆ ಕಳಿಸಿದ ಸಂದರ್ಭದಲ್ಲಿ ಅವರೇನು ಹಾಕಿಲ್ಲ ನೋಡಿ. ಯಾವ ಸಂದರ್ಭದಲ್ಲಿ 25 ಬಿಲ್ಗಳನ್ನ ಚಳಿಗಾಲದ ಅಧಿವೇಶನ ಅನುಮೋದನೆಗೆ ಕಳಿಸಿದ್ರು. ಅದರಲ್ಲಿ 23 ಅಂಕಿತ ಹಾಕಿ ಕಳಿಸಿದ್ದಾರೆ. ಅದು ಕಾನೂನಾಗಿ ಮಾರ್ಪಟ್ಟಿದೆ. 2 ಬಿಲ್ನ ಇದು ಮಾಡಿದ್ರು, ಅವರು ನಿರಾಕರಣೆ ಮಾಡಿದ್ರು. ಏನಕ್ಕೆ ಯಾವುದು ಅಂದರೆ ಒಂದು ಒಳ ಮೀಸಲಾತಿ ತಕ್ಷಣ ಒಂದು ವಾರದಲ್ಲಿ 3-4 ದಿನದಲ್ಲೇ ಒಂದು ವಾರದಲ್ಲೇ ಅದನ್ನು ವಾಪಸ್ ಕಳಿಸಿದ್ರು. ಅದನ್ನು ಸ್ಪಷ್ಟೀಕರಣ ಕೇಳಿದ್ರು. ತದನಂತರ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಇವತ್ತು ಉಲ್ಲಂಘನೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಒಬ್ಬ ಸಂವಿಧಾನನ ಒಂದು ಪ್ರಮುಖರಿದ್ದಾರೆ ಅವರು ಈ ರಾಜ್ಯಕ್ಕೆ. ಅವರಿಗೆ ಗೊತ್ತಿದೆ ಇದ್ರ ದೃಷ್ಟಿ 40 ಅಪ್ಲಿಕೇಶನ್ ಇದ್ರ ವಿರುದ್ಧವಾಗಿ ರಾಜ್ಯಪಾಲರಿಗೆ ಸಲ್ಲಿಕೆ ಆಗಿದೆ. ಮತ್ತೆ ಜೊತೆಯಲ್ಲಿ 29 ಕಾರಣಗಳು ಇವತ್ತು ಕೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇದನ್ನೆಲ್ಲ ಇಟ್ಕೊಂಡು ಇವತ್ತು ರಾಷ್ಟ್ರಪತಿಗಳಿಗೆ ವರ್ಗಾವಣೆ ಕೇಳಿದ್ದಾರೆ. ಸೊ ಅಲ್ಲಿ ಇದು ಯಾವುದೇ ನೋಡಿ ಅಂತಿಮವಾಗಿ ಇವತ್ತು ಇವ್ರ ಸರ್ಕಾರ ಇರುತ್ತೆ, ನಾಳೆ ನಮ್ಮ ಸರ್ಕಾರ ಬರುತ್ತೆ. ಆದರೆ ಅದು ಕಾನೂನು ಇದೆಯಲ್ಲ, ಇವತ್ತು ನಮ್ಗೆ ಉದ್ದೇಶನ ನೀವು ಇಟ್ಕೊಳಕ್ ಹೋಗ್ಬೇಡಿ. ಇವತ್ತು ಒಂದು ಸಾಮಾನ್ಯವಾದಂಥ ಅವನಿಗೆ ಆದಂಥ ಭಾವನೆಗಳಿರುತ್ತೆ. ಇವತ್ತು ಸರ್ಕಾರನ ಟೀಕೆ ಟಿಪ್ಪಣಿ ಅಥವಾ ಇನ್ನೊಂದು ಯಾವುದೋ ಒಂದು ನಡೆ ನುಡಿನ ಟೀಕೆ ಟಿಪ್ಪಣಿ ಮಾಡೋ ಸಂದರ್ಭದಲ್ಲಿ ಆ ರೀತಿ ಆಗುತ್ತೆ. ಆಮೇಲೆ ಈ ವಾಕ್ ಸ್ವಾತಂತ್ರ್ಯಕ್ಕೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯಲ್ಲಿ ಅತ್ಯಂತ ಸರಳವಾಗಿ ಈ ಕಾನೂನುಗಳು ಇರಬೇಕು. ಅದೇ ಬೇರೆ ವಿಷಯ, ಇದೇ ಬೇರೆ ವಿಷಯ. ನೋಡಿ, ಈ ದ್ವೇಷ ಭಾಷಣದ ಕಾಯ್ದೆ ಯಾವ ರೀತಿ ಇದೆ ಅಂತಂದ್ರೆ 1 ವರ್ಷದಿಂದ 10 ವರ್ಷ ಜೊತೆನಲ್ಲಿ ಆಮೇಲೆ ಪೊಲೀಸ್ ಅವರಿಗೆ ಹೆಚ್ಚಿನ ಒಂದು ಅವಕಾಶ ಇದೆ. ಮತ್ತೆ ಆಡಳಿತವಾದ ಸರ್ಕಾರಕ್ಕೆ ಇದೆಯಲ್ಲ, ಯಾರೋ ಒಬ್ಬ ರಾಜಕಾರಣಿ ನಿರ್ಧಾರ ಮಾಡಿದ್ರೆ ಇದು ರಾಜಕೀಯವಾಗಿ ಕೂಡಿದೆ ಅನ್ನೋದು ಇದು ಸಂಪೂರ್ಣವಾಗಿ ಸಾಮಾನ್ಯರಲ್ಲಿ ವಿಧೇಯಕ ಏನಿದೆ ಅದೇ ತಪ್ಪ ಅಥವಾ ಅದ್ರಲ್ಲಿ ಕೆಲವು ಅಂಶಗಳನ್ನ ಬದಲಾವಣೆ ಮಾಡಿದ್ರೆ ಸೈನ್ ಆಗ್ತೀರಾ ನೀವು? ಇದು ಸಂಪೂರ್ಣವಾಗಿ ಈಗಿರೋಂಥ BNS ಕಾಯ್ದೆ ಸರಿ ಇದೆ, ಈ ವಿಧೇಯಕನೇ ತಪ್ಪು ಅಂತ ನಾನು ಸಂಪೂರ್ಣವಾಗಿ ತಪ್ಪಿದೆ ಇದು. ಹೌದು, ಯಾವುದೇ ಕಾರಣಕ್ಕೂ ಇದು ಒಪ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಎಲ್ಲರೂ ನಾವು ಪ್ರಗತಿಪರರಾಗಿರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಸಹ ಇದನ್ನ ಖಂಡಿಸಬೇಕಾಗುತ್ತೆ, ಖಂಡಿಸ್ತಾ ಇದ್ದಾರೆ. ಇವ್ರ ಸರ್ಕಾರದ ವಿರುದ್ಧ ಆಕ್ರೋಶ ಉದ್ಭವ ಆಗಿದೆ. ಈ ದೃಷ್ಟಿಯಿಂದ ಇವತ್ತು ರಾಜ್ಯಪಾಲರು ಏನು ಇವತ್ತು ರಾಷ್ಟ್ರಪತಿಗಳಿಗೆ ಕಳಿಸಿದರೆ ಅದು ಅವರ ನಿರ್ಧಾರ ನಿಜವಾಗ್ಲೂ ಶ್ಲಾಘನೀಯ. ಇದು ಡೆಫಿನೆಟ್ಲಿ ಇದು ಅಲ್ಲಿ ರಾಷ್ಟ್ರಪಾಲರು ಇವತ್ತು ಪರಾಮರ್ಶೆ ಮಾಡಿ ಅಲ್ಲೂ ಸಹ ಇದು ನಿರ್ಲಕ್ಷ್ಯ ಮಾಡ್ತಾರೆ, ಮತ್ತೆ ಅದನ್ನ ಕಾನೂನಿನ ಇವರು ವಿಧೇಯಕನ ತ್ಯಜಿಸ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ.
ತಡೆ ಹಿಡಿದ್ರೆ ನಿಮ್ಮ ನಡೆ ಏನು ಅಷ್ಟೇ, ಒಂದ್ 2 ನಿಮಿಷದಲ್ಲಿ ಅಷ್ಟೇ ನಾನು ಹೇಳ್ಬೇಕು. ಹೇಳ್ತೇನೆ ಮೇಡಮ್, ಈ ಕಾಯ್ದೆಯಿಂದ ಯಾವುದೇ ವ್ಯಕ್ತಿಯ ಹಕ್ಕೇನಿದೆ ವಾಕ್ ಸ್ವಾತಂತ್ರ್ಯದ್ದು ಅದು ಹರಣ ಆಗೋದಿಲ್ಲ. ಇಲ್ಲಿ ಆಗೋದು ಯಾವುದು ಹರಣ ಅಂತಂದ್ರೆ ದ್ವೇಷ ಭಾಷಣ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಿರೋರು. ಯಾವುದೇ ದ್ವೇಷ ಭಾಷೆ ಯಾವ ಪದ ಬರ್ತಾವ ಅದನ್ನ ಹೇಳ್ರಿ, ಆ ಪದಗಳೇ ಚರ್ಚೆ ಮಾಡಕ್ಕೆ ಸಮಯ ಇಲ್ಲ ಸರ್, ಮುಗೀತು. ಏನೇನು ಪ್ರಶ್ನೆಗಳಿಗೆ ಉತ್ತರ ದ್ವೇಷ ಮಾಡುವಂತ ಮಾತುಗಳು, ಕೆರಳಿಸುವಂತ ಮಾತುಗಳು, ಅನ್ಯ ಕೋಮಿನ ಮೇಲೆ ಬಿಡಿಯಪ್ಪ. ಪದಗಳಿಪ್ಪ, ಯಾರ್ಯಾರು ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ ಬಿಡಿಯೋದು. ಸುಮ್ಮನಿರ್ರಿ, ಸುಮ್ಮನಿರಪ್ಪ. ಇವ್ರು ಯಾಕೆ ಮೇಲೆ ಮೈ ಪರ್ಸ್ಕೊತಾರೆ, ಸೋನಿಯಾ ಗಾಂಧಿ ಅವರು ಮೈ ಪರ್ಸ್ಕೊತಾ ಇದಾರೆ ಯಾಕೆ, ಮೈ ಪರ್ಸ್ಕೊತಾ ಇದಾರೆ ಯಾಕೆ, ಮೈ ಪರ್ಸ್ಕೊತಾ ಇದಾರೆ ಇಬ್ರು. ಸಮಯ ಇಲ್ಲ, ಮುಗೀತು ಮುಗೀತು. ನೋಡಿ, 2 ವಿಚಾರ. ಹಕ್ಕುಗಳ ಹರಣ ಆಗೋದು ತಮ್ಮ ನಡವಳಿಕೆಗಳು ಸಂವಿಧಾನಾತ್ಮಕವಾಗಿದ್ರೆ ಯಾವುದೇ ಕಾರಣಕ್ಕಾಗೋದಿಲ್ಲ. ಸಂವಿಧಾನಾತ್ಮಕವಾಗಿ ದ್ವೇಷ ಭಾಷಣಗಳನ್ನ ಮಾಡುವವರು ಅನ್ಯಕೋಮಿಗಳನ್ನ ಮೇಲೆ ಪ್ರಚೋದನೆ ಮಾಡಿ ಎತ್ತುಕಟ್ಟಿ ದೇಶದ ಮತ್ತು ನಾಡಿನ ಏನು ಶಾಂತಿಯನ್ನ ಕದಡುವಂತ ವಿಚಾರಗಳು ಮಾತಾಡಿದ್ರೆ ಮಾತ್ರ ಈ ಕಾಯ್ದೆ ಜಾರಿಯಲ್ಲಿರುತ್ತೆ. ಒಂದು ರಾಜ್ಯಪಾಲರು 28 ಅಂಶಗಳು ನಮ್ಗೆ ಏನೋ ಸರಿ ಇದೆ, ಅದಕ್ಕಾಗಿ ನಾನು ಮೇಲ್ಗಡೆ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಕಳಿಸಿದ್ದಾರೆ. ರಾಷ್ಟ್ರಪತಿಗಳು ಅದರಲ್ಲೇನಾದ್ರು ಸರಿ ಇಲ್ಲ ಅಂತ ವಾಪಸ್ ಕಳಿಸಿದ್ರೆ ನಾವು ಆ ಅಂಶಗಳಲ್ಲಿ ಏನೇನು ತಿದ್ದುಪಡಿ ಮಾಡ್ಬೇಕು ಮಾಡಿ ಕಳಿಸ್ಕೊಡ್ತೇವೆ. ಈಗಲೇ ಯಾಕಪ್ಪ ಮೈ ಪರ್ಸ್ಕೊತಾ ಇದೀರಿ? ಆಯ್ತು ಬಿಡಿ ಸರ್, ನೀವಿಬ್ರು ಅದೇ ಕೆಲಸ. ಬಿಜೆಪಿ ಅವರು ಜೆಡಿಎಸ್ ಜನ ವಿರೋಧಿ ಕುಮಾರ್ ಅವರೇ, ಸಮಯ ಇಲ್ಲ, ಸಮಯ ಮುಗೀತು, ಸಮಯ ಮುಗೀತು. ಅವಕಾಶ ಇಬ್ಬರಿಗೂ ಕೊಟ್ಟಿದ್ದಾಯ್ತು, ಮುಗೀತು. ಜನ ವಿರೋಧಿ ಕಾಯ್ದೆ ಇದು ಅಷ್ಟೇ. ಜನ ವಿರೋಧಿ ಕಾಯ್ದೆ ಇದು. ಓಕೆ, ಮುಗೀತು. ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಧನ್ಯವಾದ 3 ಜನಕ್ಕೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಾರ್ಯಕ್ರಮ ಮುಗೀತು ಸರ್, ಮುಗೀತು ಮುಗೀತು. ಕುಮಾರ್ ಅವರೇ, ಧನ್ಯವಾದ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದು ಎಲ್ಲೋ ಒಂದ್ ಕಡೆ ದ್ವೇಷ ಭಾಷಣ ವಿರೋಧಿ ಕಾಯ್ದೆ ಬಿಟ್ಟು ಎಲ್ಲೆಲ್ಲೋ ಹೋಯ್ತು. ಆದ್ರೆ ನಿಮ್ಮ ನಡೆ ಏನಿದೆ, ದ್ವೇಷ ಭಾಷಣ ಯಾವುದು, ದ್ವೇಷ ಭಾಷಣ ಅಲ್ಲದೆ ಇರೋದು ಯಾವುದು ಅಂತ ಗೊತ್ತಾಗದೇ ಇರೋಷ್ಟು ದಡ್ರು ನೀವಲ್ಲ ಅಂತ ನಾವು ಅನ್ಕೋತೀವಿ. ಹಾಗಾಗಿ ನಿಮ್ಮ ನೆಲೆ ಏನಿದೆ, ನಿಮ್ಮ ನಿಲುವೇನಿದೆ, ನೀವು ಅದನ್ನ ತಗೊಳ್ಳೋದ್ರಲ್ಲಿ ಯಾವತ್ತೂ ಕೂಡ ಯಾಮಾರ್ಬೇಡಿ, ಯಾರಿಂದನೂ ಕೂಡ ಯಾಮಾರ್ಬೇಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.